That also there was a time. Okay. ಅಷ್ಟು ತನಕ ಆಲ್ಸೋ ನನ್ನ ದುಡ್ಡು ಇರಲಿಲ್ಲ. So I used to come walking from Martin Nagar to MC Road for an interview. And I even skip my food also. One day one time ತಿಂತಾ ಇದ್ದೆ. Hi, hello, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೆಲೆಬ್ರಿಟೀಸ್ ಟಾಕ್. ಐ ಆಮ್ ಯುವರ್ ಸಿಟಿ ಯಾದವ್. ಸೊ ಸಿನಿಮಾ ಇಂಡಸ್ಟ್ರಿ ಅಂದರೆ ಅದು ತುಂಬ ದೊಡ್ಡ ಸಮುದ್ರ ಥರ. ಅದರಲ್ಲಿ ತುಂಬ ಆರ್ಟಿಸ್ಟ್ಗಳು ಇರ್ತಾರೆ, ತುಂಬ ಜನ ಪ್ರಯತ್ನ ಮಾಡ್ತಾನೇ ಇರ್ತಾರೆ. ಬಟ್ ಅದರಲ್ಲೂ ಕೂಡ ಐಟಮ್ ಡ್ಯಾನ್ಸ್ ಲೈಕ್ ಐಟಮ್ ಸಾಂಗ್ ಡ್ಯಾನ್ಸರ್ ಆಗಿನೂ ಗುರುತಿಸ್ಕೋತಾರೆ. ಅಂಥವ್ರಲ್ಲಿ ನಮ್ಮ ಜೊತೆ ಇವತ್ತಿದ್ದಾರೆ ಆಲಿಶಾ ಅಂದ್ರೆ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಮ್ಯಾಮ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ಮ್ಯಾಮ್, ನೀವು ಮೂಲತಃ ಎಲ್ಲಿಯವರು? ನಮ್ದು ಹೋಮ್ ಟೌನ್ ರಿಯಲಿ ಮ್ಯಾಂಗ್ಳೂರ್. ಓಕೆ. ತುಳು ಬರುತ್ತಾಗಿದ್ರೆ? ಹಾ, ತುಳು ಬರುತ್ತೆ. ಓಕೆ. ಸೊ ನಿಮ್ಮ ಎಜುಕೇಶನ್ ಎಲ್ಲ ಇಲ್ಲಿ ಆಗಿದೆ ಮಂಗಳೂರಿನ? ಎಜುಕೇಶನ್ ಎಲ್ಲ ನಾನು ಅಲ್ಲೇ ಮಾಡಿದ್ದು. ಲೈಕ್ ನಂದು ಪ್ರಯರ್ ಎಜುಕೇಶನ್ ಅಂದ್ರೆ ಐ ಮೀನ್ ಪ್ರೈಮರಿ ಎಜುಕೇಶನ್ ಆಯಿತು ಸೀಕ್ರೆಟ್ ಹಾರ್ಟ್ ಅಲ್ಲಿ. ಅಂಡ್ ಆದ್ಮೇಲೆ ನಾನು ಸೇಂಟ್ ಆಗ್ನೆಸ್ ಅಲ್ಲಿ ನಂದು ಫಸ್ಟ್ ಅಂಡ್ ಸೆಕೆಂಡ್ PU ಮಾಡಿದೆ. ಆದ್ಮೇಲೆ ಡಿಗ್ರಿ ಎಲ್ಲ ನಾನು ಸೀಕ್ರೆಟ್ ಹಾರ್ಟ್ಸ್ ಅಲ್ಲಿ ಮಾಡಿದೆ. ಐ ಮೀನ್ SDM ಅಲ್ಲಿ ಮಾಡಿದೆ. ಸೊ ಮಂಗ್ಳೂರ್ ಎಲ್ಲ ಮ್ಯಾಂಗ್ಳೂರ್. ಅಂದ್ರೆ ನಿಮ್ದು ಕಾಲೇಜು ಡಿಗ್ರಿ ಎಲ್ಲ ಆಗಿದ್ದು ಎಲ್ಲ ಅಲ್ಲೇನಾ? ಎಲ್ಲ ಅಲ್ಲೇನೆ. ಬೆಂಗಳೂರಿಗೆ ಯಾವಾಗ ಬಂದ್ರಿ ಆಗಿದ್ರೆ? ಬ್ಯಾಂಗ್ಳೂರಲ್ಲಿ ಆಫ್ಟರ್ ನಂದು ಐ ಮೀನ್ ಡಿಗ್ರಿ ಎಲ್ಲ ಎಜುಕೇಶನ್ ಆದ್ಮೇಲೆ ನಾನು ಕೆಲ್ಸಕ್ಕೋಸ್ಕರ ಬೆಂಗಳೂರಿಗೆ ಬಂದೆ. ಕೆಲ್ಸಕ್ಕೋಸ್ಕರ? ಎಸ್. ಸೊ ಅಲ್ಲಿ ಯಾವ ತರ ಎಲ್ಲಿ ಸ್ಟೇ ಮಾಡಿದ್ರಿ ಆಗ, ಮತ್ತೆ ಹೆಂಗ್ ಜರ್ನಿ ಸ್ಟಾರ್ಟ್ ಮಾಡಿದ್ರಿ ಬೆಂಗಳೂರು? ನಂದು ಜರ್ನಿ ಸ್ಟಾರ್ಟ್ ಆಗಿದ್ದು ನನ್ನ ಡಿಗ್ರಿ ಕಂಪ್ಲೀಟ್ ಆಯ್ತು. ನಂದು ಸರ್ಟಿಫಿಕೇಟ್ ಎಲ್ಲ ಎತ್ಕೊಂಡು ನಾನು ಜಾಬ್ಗೋಸ್ಕರ ಬ್ಯಾಂಗ್ಳೂರ್ ಬಂದೆ. ಸೊ ನನ್ನ 2 ಫ್ರೆಂಡ್ಸ್ ಆಫ್ ಐ ಮೀನ್ ಮಾಡಲಿಂಗ್ ಇಂಡಸ್ಟ್ರಿಯಲ್ಲಿ ಇದ್ದವರು. ನಾನು ಪಾರ್ಟ್ ಟೈಮ್ ಎಲ್ಲ ಮಾಡಲಿಂಗ್ ಮಾಡ್ತಾ ಇದ್ದೆ. ಅಂಡ್ ಐ ಶು ಡೂ ಇವನ್ ಹೋಸ್ಟಿಂಗ್ ಆಲ್ಸೋ. ನಾನು ಸ್ಟಡೀಸ್ ಮಾಡುವಾಗ. ಹೌದು. ಅಂಡ್ ನಾನು ತುಂಬಾ ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಕಲಿತೆ ರಿಯಲಿ ಆನ್ ದ ಏಜ್ ಆಫ್ 5. ಓಕೆ. ಸೊ ನಾನು ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ದೆ. ಸೊ ಐ ಮೆಟ್ 2 ಆಫ್ ದ ಮಾಡಲಿಂಗ್ ಹುಡುಗಿಯರು ಇಲ್ಲಿಂದ. ಅವರು ಹೇಳಿದಕ್ಕೆ ನಾನು ಇಲ್ಲಿ ಬಂದೆ ಫಾರ್ ದ ಜಾಬ್ ಪರ್ಪಸ್. ಬಟ್ ಬಂದು ನೋಡುವಾಗ they have not received my call on that day. And maybe it took half an hour to 45 minutes. ಆದ್ಮೇಲೆ ಒಂದು ಹುಡುಗಿ ಕಾಲ್ ರಿಸೀವ್ ಮಾಡಿದ್ಲು. ಅವ್ಳ ಮನೆಯಲ್ಲಿ 1 week ತನಕ ಇದ್ದೆ. ಆಫ್ಟರ್ ದಟ್ ಐ ಶಿಫ್ಟೆಡ್ ಟು PG. ಸೊ ನಾನು ಇಲ್ಲಿ ಬೆಂಗಳೂರಿಗೆ ಬಂದದ್ದು ಕೆಲಸಗೋಸ್ಕರ. ಅರೌಂಡ್ 12-13 years ಬಿಫೋರ್. 12-13 years ಬಿಫೋರ್. ಸೊ ಜಾಬ್ ಮಾಡಿದ್ರ ಹಂಗಿದ್ರೆ ಕಂಪ್ನಿಗಳಲ್ಲಿ? ಇಲ್ಲ, ನನಗೆ ಜಾಬ್ ಸಿಕ್ಕಿಲ್ಲ ರಿಯಲಿ. ಬಿಕಾಸ್ ನಾನು ಎಲ್ಲ ಇಂಟರ್ವ್ಯೂಗೆ ಹೋಗ್ತಾ ಇದ್ದೆ, ಎಲ್ಲರೂ ಪಾಸ್ ಆಗ್ತಾ ಇದ್ರು, ನಾನು ಫೇಲ್ ಆಗ್ಬಿಟ್ಟು ವಾಪಸ್ ಬರ್ತಾ ಇದ್ದೆ ಇಂಟರ್ವ್ಯೂ. ಎಸ್. ಸೊ ನನಗೆ ಜಾಬ್ ಎಲ್ಲೂ ಸಿಕ್ಕಿಲ್ಲ ಈಗ ತನಕ. ನಾನು ಈಗ ನಾನು ಜಾಬ್ ಮಾಡಿಲ್ಲ. ಏನ್ ಮಾಡಿದ್ರಿ ಅಂದ್ರೆ ಮತ್ತೆ ನೀವು ಹೇಗೆ ಅರ್ನಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ? ನಾನು ಸ್ಟಾರ್ಟಿಂಗ್ ಮಾಡಿದ್ದು ಫಸ್ಟ್ ಮಾಡಲಿಂಗ್ ಇಂದ. ನಾನು ಅರ್ನಿಂಗ್ ಮಾಡಿದ್ದು ಸೊ ಮಾಡಲಿಂಗ್ ಇಂದ. ರ್ಯಾಂಪ್ ವಾಕ್ ಎಲ್ಲ ಮಾಡ್ತಾ ಇದ್ದೆ. ಸೊ ನಾನು ಹೇಳ್ದಲ್ಲ, ಸೊ ಇಬ್ರು ಹುಡುಗಿಯರು ಅವರು ಏಜೆನ್ಸಿಗೆ ಕರ್ಕೊಂಡು ಹೋಗಿದ್ರು, ಮಾಡಲಿಂಗ್ ಏಜೆನ್ಸಿಗೆ. ಸೊ ಇಟ್ ವಾಸ್ ಅ ಶಾಂಕಿ ಇವೆಂಟ್ಸ್. ಸೊ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಾನು ಶೋಸ್ ಎಲ್ಲ ಮಾಡ್ತಾ ಇದ್ದೆ. ಮತ್ತೆ ನಾನು ಸ್ಮಾಲ್ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇದ್ದೆ. ಲೈಕ್ ಮೇ ಬಿ ಹೋಸ್ಟಿಂಗ್ ಹಾಗೆಲ್ಲ. ಲಿಟಲ್ ಬಿಟ್ ಆಫ್ ಪೇಮೆಂಟ್, ಲೈಕ್ ನಾಟ್ ಹ್ಯೂಜ್ ಅಮೌಂಟ್, ಲಿಟಲ್ ಅಂದ್ರೆ ಸರ್ವೈವಿಂಗ್ ಎಷ್ಟು ಸಿಗತ್ತೆ ಅಷ್ಟು. ಅಂಡ್ ದೇರ್ ವಾಸ್ ಅನ್ ಡ್ಯೂರೇಷನ್ ವೇರ್ ನಾನು ಒಂದು ಚಿಕ್ಕ ಫೋನ್, ಒಂದು ಐ ಮೀನ್ ನೋಕಿಯಾ ಫೋನ್ ಆಲ್ಸೋ ಮಾರ್ದೆ. ಸೊ ದಟ್ ಆಲ್ಸೋ ದೇರ್ ವಾಸ್ ಅ ಟೈಮ್. ಅಷ್ಟು ತನಕ ಆಲ್ಸೋ ನನ್ನ ದುಡ್ಡು ಇರಲಿಲ್ಲ. ಅಂಡ್ ದೇರ್ ವಾಸ್ ಅ ಟೈಮ್ ವೇರ್ ನಾನು ಇರೋದು ರಿಯಲಿ ನನ್ನ PG ಇರೋದು RT ನಗರ್ ಹತ್ರ. ಸೊ ಐ ಯೂಸ್ಡ್ ಟು ಕಮ್ ವಾಕಿಂಗ್ ಫ್ರಮ್ RT ನಗರ್ ಟು MC Road ಫಾರ್ ಅನ್ ಇಂಟರ್ವ್ಯೂ. ಸೊ ಹಾಗೆ ವಾಕಿಂಗ್ ಬರ್ತಾ ಇದೆ. ಅಂಡ್ ಐ ವಿಲ್ ಸ್ಕಿಪ್ ಮೈ ಫುಡ್ ಆಲ್ಸೋ. ನಂದು ಫುಡ್ ಆಲ್ಸೋ ಸ್ಕಿಪ್ ಮಾಡ್ತಾ ಇದ್ದೆ. ಒನ್ ಡೇಗೆ ಒನ್ ಟೈಮ್ ತಿಂತಾ ಇದ್ದೆ. ಆ ಟೈಪಲ್ಲಿ ನಾನು ಮಾಡಿಕೊಂಡು. ಅಂದ್ರೆ ಇಷ್ಟೆಲ್ಲ ನೀವು ಕಷ್ಟ ಪಡ್ತಾ ಇದ್ದು ಪೇರೆಂಟ್ಸ್ ಗೊತ್ತಿತ್ತಾ? ಹೇಳ್ತಿದ್ರ ಹಿಂಗೆಲ್ಲ ಇದೆ? ಇಲ್ಲ, ರಿಯಲಿ ನಾನು ನನ್ನ ಮಮ್ಮಿ ಡ್ಯಾಡಿ ಎಲ್ಲ ಮೊದಲು ಸಪೋರ್ಟ್ ಮಾಡಿಲ್ಲ, ಲೈಕ್ ಇಂಡಸ್ಟ್ರಿಗೆ ಅಲ್ಲ, ಬಟ್ ಮಂಗಳೂರಿಂದ ಹೊರಗಡೆ ಬರೋಕ್ಕೆ ಸಪೋರ್ಟ್ ಮಾಡಿಲ್ಲ. ಸೊ ನಾನೇ ಹೇಳ್ಬಿಟ್ಟು ಲೈಕ್ ನಾನೇ ಫೋರ್ಸ್ ಮಾಡ್ಕೊಂಡು ನಾನು ಈ ಕಡೆ ಬಂದೆ. ಬಟ್ ಲೇಟರ್ ವೈಸ್ ಅವ್ರು ತುಂಬಾ ಸಪೋರ್ಟಿವ್ ಆಗಿ, ಈಗ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಸೊ ಅವ್ರಿಗೆ ಈ ವಿಷಯದಲ್ಲಿ ಏನ್ ಗೊತ್ತಿರ್ಲಿಲ್ಲ ಜಾಸ್ತಿ. ನಾನು ಹೇಳಿಲ್ಲ ಆಲ್ಸೋ, ಅವ್ರಿಗೆ ಗೊತ್ತಿರ್ಲಿಲ್ಲ ವಿಷಯ. ಸೊ ನೀವು ಮಾಡ್ಲಿಂಗ್ ಮಾಡುವಾಗ ಏನೆಲ್ಲ ಲೈಕ್ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ರಿ ಆಗ? ಯಾವ ತರ ಇರ್ತಿತ್ತು ನಿಮ್ದು ಚಾಲೆಂಜಸ್? ಅಂದ್ರೆ ಮೇ ಬಿ ಮಾಡಲಿಂಗ್ ಹುಡುಗಿಯರು ತುಂಬಾ ಫೇರ್ ಆಗಿ, ತುಂಬಾ ಕ್ಯೂಟ್ ಆಗಿ ಅಂಡ್ ತುಂಬಾ ಸ್ಟೈಲಿಶ್ ಆಗಿದ್ರು. ನಾನು ವಿಲೇಜ್ ಹುಡುಗಿ. ಸೊ ಐ ಆಮ್ ಲೈಕ್ ಲಿಟಲ್ ಬಿಟ್ ಡಾರ್ಕ್ ಶೇಡ್, ಸ್ಟೈಲಿಶ್ ಗೊತ್ತಿಲ್ಲ, ಸ್ಟೈಲ್ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ.
ಸೊ ಆ ಟೈಪಲ್ಲಿ ಬಂದ ಬ್ಯಾಕ್ಗ್ರೌಂಡ್ ಇದೆ ನಾನು. ಸೊ ದಿಸ್ ಇಸ್ ಆಲ್ ದ ಚಾಲೆಂಜ್. ಅಂದ್ರೆ ಮೇ ಬಿ ಕಾನ್ಸೆಪ್ಟ್ ವೈಸ್ ಅಲ್ಲಿ ಟೀಸ್ ಮಾಡ್ತಿದ್ರ ತುಂಬಾ ಜನ ಟೀಸ್ ಮಾಡ್ತಾ ಇದ್ರು, ಕಲರ್ ಬೇಸ್ ಅಲ್ಲಿ, ಸ್ಟೈಲಿಂಗ್ ಬೇಸ್ ಅಲ್ಲಿ, ಲುಕ್ಸ್ ಬೇಸ್ ಅಲ್ಲಿ. ಸೊ ಅಫ್ಕೋರ್ಸ್ ಮತ್ತೆ ನಿಮಗೆ ಚಾನ್ಸ್ ಹೇಗೆ ಸಿಗ್ತಾ ಹೋಗ್ತು ಆ ಟೈಮಲ್ಲಿ? ನನಗೆ ಚಾನ್ಸ್ ಸಿಕ್ತು ಅಂದರೆ ನನ್ನ ಫ್ರೆಂಡ್ ಒಂದು ಆಡಿಷನ್ಗೆ ಹೋಗಿದ್ಲು, ಮೂವಿ ಆಡಿಷನ್ಗೆ. ಸೊ ಅವಳು ಹೇಳಿದ್ಲು ನನ್ನ ಜೊತೆ ಬಾ ಅಂತ. ನಾನು ಹೋಗಿದ್ದೆ ಅವಳ ಜೊತೆ. ಅದೇ ನಿಮ್ಮ ಫಸ್ಟ್ ಮೂವಿ ಆಡಿಷನ್? ನನ್ನ ಆಡಿಷನ್ ಅಲ್ಲ, ರಿಯಲ್ ಅವಳು ಆಡಿಷನ್. ಎಸ್. ಆದ್ಮೇಲೆ ಅವಳಿಗೆ ಆ ಆಫರ್ ಸಿಕ್ಕಿರ್ಲಿಲ್ಲ. ಸೊ ಅದು ರಿಯಲಿ ನಾನು ಮಾಡಿದ ಮೂವಿ, ಫಸ್ಟ್ ಮೂವಿ ಮಾಯಾವಿ. ಇವರು ಧ್ರುವದು ಫಾದರ್, ಧ್ರುವ ಯಾರು ಕ್ರಿಕೆಟ್ ಮತ್ತೆ ಇದಾಡ್ತಾರಲ್ಲ, ಅವರು ಕಿವಿ ಕೇಳಲ್ಲ, ಬಾಯಿ ಬರಲ್ಲ, ಆರ್ಟಿಸ್ಟ್. ಅವರ ಫಾದರ್ ನನ್ಗೆ ಈ ಫಸ್ಟ್ ಆಫರ್ ಕೊಟ್ರು. ಅವ್ರು ಹೇಳಿದ್ರು ನಿಮಗೆ ಡ್ಯಾನ್ಸ್ ಬರತ್ತ ಅಂತ ಕೇಳಿದ್ರು. ನಾನಂದೆ ಹೌದು ನಂಗೆ ಡ್ಯಾನ್ಸ್ ಬರುತ್ತೆ ಅಂತ ಹೇಳಿದೆ. ಸೊ ಅವ್ರು ಅಂದ್ರು ನಾನು ನಿನ್ಗೆ 30,000 ಕೊಡ್ತೀನಿ ಅಂತ. ಐ ವಾಸ್ ವೆರಿ ಹ್ಯಾಪಿ ಬಿಕಾಸ್ ಅಟ್ಲೀಸ್ಟ್ ನನ್ 6 months ರೆಂಟ್ ಹೋಗುತ್ತೆ ಅಲ್ವಾ. 6 months ಎಸ್, 6 to 7 months 8 months ಸರ್ವೈವಿಂಗ್ ಟೈಮ್ ಇರುತ್ತೆ ನನ್ನ ಹತ್ರ. ಬಿಕಾಸ್ ನಿಮ್ಮ ಫಸ್ಟ್ ಮೂವಿಗೆ ನಿಮಗೆ 30,000 ಪೇಮೆಂಟ್ ಮಾಡಿದ್ದು. ದಟ್ ವಾಸ್ ಅಟ್ ದಟ್ ಟೈಮ್ ಇಟ್ ವಾಸ್ ಅ ವೆರಿ ಬಿಗ್ ಅಮೌಂಟ್ ಫಾರ್ ಮೀ. ಈಗಲೂ ಕೂಡ ಒಂದು ಯಾವ್ದೋ ಒಂದು ಮೂವಿಗೆ 30,000 rupees ಬರ್ತಿದೆ ಅಂದ್ರೆ ಪರ್ ಡೇ ಅಲ್ವಾ? ಅಂದ್ರೆ ಪರ್ ಡೇ ಅಲ್ಲ, 2 days ಸಾಂಗ್ ಇತ್ತು. ಫಸ್ಟ್ 2 days ಸಾಂಗ್ ಅವರು 30,000 ಕೊಟ್ರು. ಮೀನ್ಸ್ ಫಾರ್ 2 days ಸಾಂಗ್ ಅಲ್ಲಿ 30,000 he paid. And yeah, maybe he is a lucky person for me. Okay, ಯಾವುದು ಮೊದಲೇ ಸಿನಿಮಾದು? ನಂದು ಫಸ್ಟ್ ಮೂವಿ ಇತ್ತು ಮಾಯಾವಿ ಅಂತ. ಮಾಯಾವಿ. ಓಕೆ. ಸೊ ಅದಾದ್ಮೇಲೆ ಯಾವ ತರ ನೀವು ಚಾಲೆಂಜಸ್ ಅಂದ್ರೆ ಲೈಕ್ ಯಾವ ತರ ಮೂವೀಸ್ ನಿಮಗೆ ಬರ್ತಾ ಹೋಯ್ತು ಅದಾದ್ಮೇಲೆ? ನಾನು ಹೇಳ್ಬೋದಕ್ಕೆ ನನ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಆ್ಯಂಡ್ ನಂದು ಬಿಕಾಸ್ ನಾನು ಚೈಲ್ಡ್ಹುಡ್ ಡ್ಯಾನ್ಸರ್. ಸೊ ನನಗೆ ಇದು ರೆಗ್ಯುಲರ್ ಅಭ್ಯಾಸ ಆಗ್ಬಿಟ್ಟಿದೆ. ಇಟ್ಸ್ ಲೈಕ್ ಹೌ ಒಂದು ಫೀಮೇಲ್ಗೆ ಅವರು ಮಾಡುವ ಕುಕಿಂಗ್ ಇರಲಿ ಏನೇ ಇರಲಿ, ಇದು ಅವರಿಗೆ ಡೈಲಿ ಅಭ್ಯಾಸ ಆಗಿದೆ. ಅವರಿಗೆ ನೀವು ಹೇಳಿದರೆ ನಿನ್ ಕುಕಿಂಗ್ ಹೇಗೆ ಕಲ್ತಿದ್ಯಾ, ದಟ್ ಇಸ್ ಅ ರೆಗ್ಯುಲರ್ ವರ್ಕ್. ಸೊ ನನಗೆ also ಡ್ಯಾನ್ಸ್ ಒಂದು ರೆಗ್ಯುಲರ್ ಆಗಿ ನಾನು 5 age ಇಂದ ಕಲ್ತದ್ದು. ಸೊ ರೆಗ್ಯುಲರ್ ಆಗಿ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಮಾಯಾವಿಲಿ ಏನ್ ಕ್ಯಾರೆಕ್ಟರ್ ಇತ್ತು? ನಾನು ಐಟಮ್ ಸಾಂಗ್ ಮಾಡಿದ್ದೆ. ಐಟಮ್ ಸಾಂಗ್ ಅದೇ ನಿಮ್ದು ಫಸ್ಟ್ ಫಿಲ್ಮ್? ಎಸ್. ಅವ್ರು ನನ್ನ ಕೇಳಿದ್ರು ನೀನ್ ಐಟಮ್ ಸಾಂಗ್ ಮಾಡ್ತೀಯಾ? ನಾನು ಅಂದ್ರೆ ಐಟಮ್ ಸಾಂಗ್ ಅಂದ್ರೆ ಏನ್ ಸರ್ ಅಂತ ಐಡಿಯಾ ಇರ್ಲಿಲ್ಲ ನಿಮ್ಗೆ. ಬಿಕಾಸ್ ನಂಗೆ ಐಟಮ್ ಸಾಂಗ್ ಅಂತ ಏನಂತ ಗೊತ್ತಿಲ್ಲ. ಎಸ್. ಅವ್ರ ಅಂದ್ರೆ ಡ್ಯಾನ್ಸ್ ಮಾಡ್ತೀಯಾ? ಹಾ ಸರ್ ಡ್ಯಾನ್ಸ್ ಮಾಡ್ತೀನಿ. ಎಷ್ಟು ಪೇಮೆಂಟ್ ಕೊಡ್ತೀರಾ? ಅವ್ರ ಅಂದ್ರೆ 30,000. ಓಕೆ 30,000 ಅಂದ್ರೆ 6 months ಕಂಫರ್ಟೇಬಲ್ ಆಗಿರ್ಬೋದು. ಅಲ್ಲೋದ್ಮೇಲೆ ಐಟಮ್ ಸಾಂಗ್ ಅಂತ ಗೊತ್ತಾಯ್ತಾ ನಿಮ್ಗೆ? ಅಂದ್ರೆ ಇದು ಎಸ್ 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 ತುಂಬಾ ಫುಲ್ ಡ್ರೆಸ್ ಇತ್ತು. ಏನ್ ಹೀಗೆ ಶಾರ್ಟ್ ಡ್ರೆಸ್ಸಸ್ ಹಾಗೆ ಏನಿರ್ಲಿಲ್ಲ, ಫುಲ್ ಡ್ರೆಸ್ಸಸ್. ಅಂಡ್ ತುಂಬಾ ಒಳ್ಳೆಯಿಂದ ನನಗೆ ಐ ಮೀನ್ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ರು. ದರ್ ವಾಸ್ ನಥಿಂಗ್, ವೆರಿ ನೈಸ್ ಟ್ರೀಟ್ಮೆಂಟ್ ಕೊಟ್ರು. ತುಂಬಾ ಲೈಕ್ ಆಮೇಲೆ ನಿಮ್ಗೆ ಏನ್ ಅನ್ನಿಸ್ಲಿಲ್ವಾ ಓಕೆ ಈ ತರ ಐಟಮ್ ಸಾಂಗ್ ಏನಕ್ಕೆ ಮಾಡ್ತಾ ಇದೀನಿ ನಾನು ಅಂದ್ರೆ? ಅದ್ಮೇಲೆ ಅನ್ಸ್ಲೇ ಇಲ್ಲ ನನಗೆ. ಅನ್ಸಿತ್ತು ನಾನು ಸರಸ್ವತಿ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಓಕೆ, ಕಲೆಯಲ್ಲಿ ಮಾಡ್ತಾ ಇದ್ದೀನಿ ಅಂತ. ನನಗೆ ಹಾಗೆ ಅನ್ಸಿತ್ತು, ಇವತ್ತು ಹಾಗೆ ಅನ್ಸ್ತಾ ಇದ್ದೇನೆ. ಸೊ ಮನೆಯಲ್ಲೂ ಕೂಡ ನಿಮ್ಗೆ ಅದೇ ತರ ಮನೆ ಆಲ್ಸೋ, ಮನೆ ಇರ್ಲಿ, ಇವನ್ ಪೀಪಲ್ ಇರ್ಲಿ, ಜನರು ಇರ್ಲಿ, ಇವನ್ ನನ್ನ ನೇಬರ್ಸ್ ಇರ್ಲಿ, ಎಲ್ಲರೂ ಫಸ್ಟ್ ಸಪೋರ್ಟ್ ಜಾಸ್ತಿ ಆಗ್ಬಿಟ್ಟು. ಫಸ್ಟ್ನೇ ಮೂವಿಂದನೂ ಹಾಗೆ ಸಪೋರ್ಟ್ ಮಾಡಿ? ಹೌದು, ತುಂಬಾ. ಫಸ್ಟ್ ಮೂವಿಗಿಂತ ಲೈಕ್ ಫಸ್ಟ್ ಮೂವಿ ಆದ್ಮೇಲೆ ಮೇ ಬಿ ಒಂದು 2-3 ಮೂವೀಸ್ ಆದ್ಮೇಲೆ ನಮ್ಮ ಮಮ್ಮಿ ಡ್ಯಾಡಿ ಗೊತ್ತಾದ್ಮೇಲೆ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು. ದೆನ್ ಇಂಡಸ್ಟ್ರಿ ಜನ ನನಗೆ ತುಂಬಾ ಸಪೋರ್ಟ್ ಮಾಡಿಕೊಂಡು ಹೇಳ್ಬೇಕಿದ್ದಾರೆ ಒಂದು ತುಂಬಾ ಲೈಕ್ ಮನೆ ಹುಡುಗಿಗೆ ಹೇಗೆ ನೋಡ್ತಾರಲ್ವಾ ಆ ಟೈಪ್ ನೋಡ್ಕೊಂಡು ನನ್ಗೆ ನನ್ನ ಕೆರಿಯರ್ ಅನ್ನು ಬೆಳೆಸಿದ್ರು. ಇನ್ನು ನಮ್ಮ ಇಂಡಸ್ಟ್ರಿ ಜನ ಇರ್ಲಿ. ಇದುವರೆಗೂ ಎಷ್ಟು ಐಟಮ್ ಸಾಂಗ್ಸ್ ಅಲ್ಲಿ ಮಾಡಿದೀರಾ ನೀವು? ನಾನು 100 above ಮಾಡಿದ್ದೀನಿ. above 100? ಎಸ್. ಬಟ್ ನಿಮ್ಗೆ ಯಾಕೆ ಲೈಕ್ ಮೈನ್ ಸ್ಟ್ರೀಮ್ ಆಗಿ ಮಾಡ್ಬೇಕು ಅಂತ ಅವಾಗ ಅಂದ್ರೆ ಚಾನ್ಸ್ ಸಿಗ್ಲಿಲ್ವಾ ನಿಮಗೆ? ಅನ್ನಿಸ್ಲಿಲ್ವಾ ಪ್ರಾಪರ್ ಆರ್ಟಿಸ್ಟ್? ಇಲ್ಲ, ನಾನೇನ್ ಅನ್ಕೊಂಡೆ ನಾನು ಫಸ್ಟ್ ಒಂದು ಬೇಸ್ ನಾನು ಪ್ರಿಪೇರ್ ಮಾಡ್ತೀನಿ. ಲೈಕ್ ನಾನು ಈಗ ಒಂದು ಐಟಮ್ ಸಾಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಒಂದ್ಸಲ ಟೋಟಲ್ ಆಗಿ ಫೇಮಸ್ ಆಗ್ಬೇಕು ಆ ಇಂಡಸ್ಟ್ರಿಯಲ್ಲಿ. ಆದ್ಮೇಲೆ ನಾನು ಬೇಕಿದ್ರೆ ನಾನು ಕ್ಯಾರೆಕ್ಟರ್ಸ್ ಅನ್ನು ಮಾಡ್ತೀನಿ ಅಂತ ಅನ್ಕೊಂಡು ನಾನು ಕ್ಯಾರೆಕ್ಟರ್ಸ್ ಅನ್ನು ಲೇಟರ್ ಸ್ಟೇಜ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದೆ. ಸೊ ಈ ಒಂದು ಜರ್ನಿ ಇರ್ಲಿ, ಯಶ್ ಸರ್ ಜೊತೆ ಮಾಡ್ತೀರಾ, ಶಿವರಾಜ್ ಕುಮಾರ್ ಸರ್ ಜೊತೆ ಮಾಡ್ತೀರಾ? ಹೌದು. ಸೊ ಅದು ಎಕ್ಸ್ಪೀರಿಯನ್ಸ್ ಹೇಗೆ? ಈಗ ಅವರೆಲ್ಲ ದೊಡ್ಡ ಸೂಪರ್ ಅಂದ್ರೆ ಅವಾಗ ಅವ್ರು ಸೂಪರ್ ಸ್ಟಾರೇ, ಇವತ್ತು ಸಹ ಅವರು ಸೂಪರ್ ಸ್ಟಾರೇ. ಬಟ್ ಎಸ್, ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ರಿಯಲಿ ತುಂಬಾ ಇರುತ್ತೆ ಕಲಿಯಕ್ಕೆ. ನಿಮ್ಗೆ ಅನ್ಸುತ್ತೆ ಅಂದ್ರೆ ಅವ್ರ ಜೊತೆ ನಾನು ಆಕ್ಟ್ ಮಾಡ್ತೀನಿ ಅಂತ?
ನನಗೆ ಅದಕ್ಕಿಂತ ಜಾಸ್ತಿ ನನಗೆ ಅನ್ಸಿದ್ದಕ್ಕೆ ಅವರಿಂದ ಕಲಿತೀನಿ ಅಂತ ಅನ್ಕೊಂಡೆ. ಅಲ್ಲ, ಮೂವಿ ಅವ್ರ ಜೊತೆ ಆಕ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ರಾ? ಎಸ್, ನಾನು ಅನ್ಕೊಳ್ಳಿಲ್ಲ. ನನಗೆ ಇದು ಬೈ ಚಾನ್ಸ್ ಸಿಕ್ತು ಆಫರ್ಸ್. ಓಕೆ. ಸೊ ಲಕ್ ಬೈ ಚಾನ್ಸ್ ಹೇಳ್ತಾರಲ್ಲ, ಇಟ್ಸ್ ಲೈಕ್ ದಟ್. ನನಗೆ ಮೂವೀಸ್ ಲಕ್ 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 ಬೈ ಚಾನ್ಸ್ ಸಿಕ್ತು. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು ಇಂಡಸ್ಟ್ರಿಗೆ ಬರ್ತೀನಿ ಅಂತ. ಸೊ ಆನ್ ಮೈ ಫಸ್ಟ್ ಮೂವಿ ಅವ್ರು ಹೇಳಿದ್ರು ನನಗೆ, ಹಿ ವಾಸ್ ಅ ವೆರಿ ಬಿಗ್ ಸ್ಟಾರ್ ರಿಯಲಿ. ಅವರ ಫಾದರ್ ತುಂಬಾ ದೊಡ್ಡ ಆರ್ಟಿಸ್ಟ್. ಅವ್ರು ಹೇಳಿದ್ರು ಯು ಆರ್ ಬಾರ್ನ್ ಫಾರ್ ದಿಸ್ ಇಂಡಸ್ಟ್ರಿ. ಓಕೆ. ಯಾರದು? ಸುಮನ್. ಇವರು ಧ್ರುವದ ಫಾದರ್. ಓಕೆ ಓಕೆ. ಸೊ ನಾನೇನ್ ಅನ್ಕೊಂಡೆ, ಎಸ್ ಮೇ ಬಿ ನಂಗೆ ಇಂಡಸ್ಟ್ರಿ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಓಕೆ ಓಕೆ ಅಂತ ಅನ್ಕೊಂಡೆ. ಬಟ್ ವೆನ್ ಐ ಮೆಟ್ ಮೇ ಬಿ ದರ್ಶನ್ ಸರ್, ಯಶ್, ಮೇ ಬಿ ಶಿವಣ್ಣ ಸರ್, ಮೇ ಬಿ ಎನಿಬಡಿ, ಆಲ್ ದ ಆರ್ಟಿಸ್ಟ್, ನನಗೆ ನಂಗೆ ಮಾಡಿದ ಎಲ್ಲ ಆರ್ಟಿಸ್ಟ್ ಆರ್ ಟೂ ಗುಡ್. ಸೊ ಅದು ಶೂಟಿಂಗ್ ಸೆಟ್ ಎಲ್ಲ ಹೇಗಿರ್ತಿತ್ತು ನಿಮಗೆ? ಹೇಗೆ ಎಕ್ಸ್ಪೀರಿಯನ್ಸ್ ಹೇಳಿ? ಖುಷಿ ಆಗ್ತಾ ಇತ್ತು. ಅಂದ್ರೆ ನಾನು ನೋಡೇ ಇಲ್ಲ ಅಲ್ವಾ, ಇಟ್ ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಈಗ ಒಬ್ರಿಗೆ ಎಲ್ಲಾ ಇಂದ ಕರ್ಕೊಂಡು ಹೋಗಿ ಎಲ್ಲೋ ಒಂದು ದೊಡ್ಡ ಪ್ಯಾಲೇಸ್ ಅಲ್ಲಿ ಹಾಕ್ಬಿಟ್ರೆ ಹೇಗಿರುತ್ತೆ? ಗಜಕೇಸರಿ ಅಲ್ವಾ? ಗಜಕೇಸರಿ, ಬೆಳ್ಳಿ ಮತ್ತೆ ಗಜಕೇಸರಿ, ಬೆಳ್ಳಿ, ಚಕ್ರವರ್ತಿ, ಹಾಲು ತುಪ್ಪ, ಹನಿಯನ್ ಹಿಬ್ಬನಿ, ಈಗ ರೀಸೆಂಟ್ ಆಗಿ ಬಂಟೆ ಸಾಹೇಬ್ರು, ತುಂಬಾ ತುಂಬಾ ಎಕ್ಸ್ಟ್ರೀಮ್ಲಿ ಡಿಫ್ರೆಂಟ್ ಮೂವೀಸ್ ಅಲ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಂದ್ರೆ ನಿಮ್ಗೆ ಆಮೇಲೆ ಪಬ್ಲಿಕ್ ರಿಯಾಕ್ಷನ್ ಎಲ್ಲ ಹೇಗಿತ್ತು? ಅಂದ್ರೆ ರೆಕಗ್ನೈಸ್ ಮಾಡಿ ನಿಮ್ಮನ್ನ ಮಾತಾಡ್ಸಿದ್ರಾ ಈ ಒಂದು ಇವ್ರ ಜೊತೆ ಎಲ್ಲ ನೀವು ವರ್ಕ್ ಮಾಡಿದ್ಮೇಲೆ? ನಾನು ಪಬ್ಲಿಕ್ಗೆ ಒಂದೇ ಹೇಳ್ತೀನಿ, ಏನ್ ಗೊತ್ತಾ, ನಿಮ್ದು 6 to 6 ಕೆಲಸ, ನಂದು 6 to 6 ಕೆಲಸ. ಆ ಟೈಪಲ್ಲಿ ನೀವು ಮತ್ತೆ ನಾವು ಇಬ್ರು ಆಲ್ಸೋ, ನಮ್ಮಿಬ್ರಿಗೆ ಆಲ್ಸೋ ನಮ್ಮ ವರ್ಕ್ ಇಸ್ ಇಂಪಾರ್ಟೆಂಟ್. ನಿಮ್ ಕೆಲಸ ಇಸ್ ಇಂಪಾರ್ಟೆಂಟ್, ನನ್ನ ಕೆಲಸ ಇಸ್ ಇಂಪಾರ್ಟೆಂಟ್. ಇಟ್ ಜಸ್ಟ್ ಅ ವರ್ಕ್. ಇಲ್ಲಿ ಏನಿರಲ್ಲ ನೀವು ಆರ್ಟಿಸ್ಟ್, ನಾನು ಬೇರೆ ಕೆಲಸ, ನಥಿಂಗ್ ಲೈಕ್ ದ್ಯಾಟ್. ಹಾಗಿದ್ರೆ ದೆರ್ ಇಸ್ ಏನಂತಾರೆ, ಒಂದು ಗುಡ್ ಬಾಂಡಿಂಗ್ ಆಗಿರುತ್ತೆ. ನನಗೆ ನಾನು ಮತ್ತು ಪಬ್ಲಿಕ್ ಅಲ್ಲಿ ಈ ಬಾಂಡಿಂಗ್ ಇರಬೇಕು ಅಂತ ಆಸೆ. ಸೊ ಅದಕ್ಕೆ ನಾನು ಆ ಟೈಪ್ ಕ್ರಿಯೇಷನ್ ಮಾಡಿದ್ದೀನಿ. ಅಂಡ್ ನಾನು ಇವನ್ ಇಫ್ ಯಾರು ನನ್ನ ಮಾತಾಡಿದ್ರೆ, ಮೇ ಬಿ ಪಬ್ಲಿಕ್ ಅವರು ಆರ್ಟಿಸ್ಟ್ ನಾನು ಅಂತೀನಿ, ಇಟ್ ಇಸ್ ನಾಟ್ ಲೈಕ್ ದಟ್, ನಾವು ಫ್ರೆಂಡ್ಸ್. ಓಕೆ, ಲೈಕ್ ಜಾಸ್ತಿ ಮೈಂಡಿಗೆ ತಗೋಬಾರ್ದು, ಇವ್ರು ಆರ್ಟಿಸ್ಟ್ ಅಂತ ಹೇಳಿ ಇದ್ ಮಾಡ್ತಾರೆ, ಹಂಗೆಲ್ಲ ಮಾಡಬಾರ್ದು ಅಂತ. ಬಿಕಾಸ್ ಏನ್ ಗೊತ್ತಾ, ಅವಾಗ ಏನಾಗತ್ತೆ, ದೇ ವಿಲ್ ಬಿ ಅ ಗುಡ್ ಬಾಂಡಿಂಗ್. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಲೈಕ್ ಇಫ್ ದೇರ್ ಇಸ್ ಅ ಗುಡ್ ಬಾಂಡಿಂಗ್ ಬಿಟ್ವೀನ್ ಯು ಅಂಡ್ ಯುವರ್ ಆಡಿಯನ್ಸ್, ನೀವಿಬ್ಬರಲ್ಲಿ ಗುಡ್ ಬಾಂಡಿಂಗ್ ಇದ್ರೆ ಬೆಳೆಯಕ್ಕೆ ಆಲ್ಸೋ ಈಸಿ ಆಗುತ್ತೆ. ಪ್ಲಸ್ you will know your mistake. ನಿಮ್ಮ ಮಿಸ್ಟೇಕ್ ಅದು ಗೊತ್ತಾಗುತ್ತೆ, and you can correct your mistake also. ಸೊ ಫ್ಯಾನ್ ಬೇಸ್ ಮೂಮೆಂಟ್ ಅಂತ ನಿಮ್ಗೆ ಯಾರಾದ್ರು ಫ್ಯಾನ್ ಬಂದ್ಬಿಟ್ಟು ನಿಮ್ಮ ಹತ್ರ ಒಂದು ಆಟೋಗ್ರಾಫ್ ತಗೊಂಡು? ಎವ್ರಿ ಡೇ ಇಸ್ ಅ ಫ್ಯಾನ್ ಬೇಸ್ ಮೂಮೆಂಟ್. ಎಸ್, ಹೇಳ್ಬೇಕಿದ್ದಾರೆ, ನಾನು ಶೂಟಿಂಗ್ ಇಂದ ಬರ್ತೀನಿ. ಓಕೆ. ನನ್ನ ಮನೆ ಹತ್ರ ಎಲ್ಲರೂ ಕಾಫಿ ಬೇಕಾ, ಇದು ಬೇಕಾ, ಅದು ಇಟ್ಸ್ ಲೈಕ್ ಫ್ಯಾನ್ ಹೇಳಕ್ಕಾಗಲ್ಲ, ಇಟ್ಸ್ ಅ ಫ್ಯಾಮಿಲಿ. ಇವನ್ ನಾನು ಫಸ್ಟ್ ಹೇಳಿದ್ದೀನಿ ನಿಮ್ಮ ಹತ್ರ, ಇಟ್ಸ್ ಅ ಫ್ಯಾಮಿಲಿ. ಇವನ್ ಮೈ ಫ್ಯಾನ್ಸ್ ಆಲ್ಸೋ ಟ್ರೀಟ್ ಮೀ ಲೈಕ್ ಸೋ ವೆಲ್. ಅಂದ್ರೆ ಏನ್ ಹೇಳ್ತಾರೆ, ಎಲ್ಲರಿಗೆ ಎಷ್ಟು ಟ್ರೀಟ್ ಮಾಡಿದ್ರೆ ನನಗೆ ಎಷ್ಟು ಟ್ರೀಟ್ ಮಾಡಿಬಿಡ್ತಾರೆ. ಸೊ ಎಲ್ಲ ಎವ್ರಿಥಿಂಗ್, ಇವನ್ ಹೇಳ್ಬೇಕಿದ್ರೆ ಫ್ಯಾನ್ಸ್, ಬೆಸ್ಟ್ ಫ್ಯಾನ್ಸ್ ಇರ್ತಾರೆ ನನ್ನ ಹತ್ರ. ಅಂಡ್ ಬೆಸ್ಟ್ ಪೀಪಲ್ ಆರ್ ದೇರ್. ದೇ ಆರ್ ನಾಟ್ ಫ್ಯಾನ್ ರಿಯಲ್, ದೇ ಆರ್ ಫ್ರೆಂಡ್ಸ್ ಲೈಕ್. ಓಕೆ. ಸೊ ನಮ್ದು ಕನ್ನಡ ಇಂಡಸ್ಟ್ರಿ ಆದ್ಮೇಲೆ ನೀವು ಮತ್ತೆ ತೆಲುಗು, ತಮಿಳಲ್ಲೆಲ್ಲ? ಹೌದು, ಕನ್ನಡ ಆದ್ಮೇಲೆ ನಾನು ತಮಿಳ್ಗೆ ಹೋದೆ, ತಮಿಳ್ ಆದ್ಮೇಲೆ ನಾನು ತೆಲುಗು ಹೋದೆ, ಆದ್ಮೇಲೆ ಮಲಯಾಳಂ, ತುಳು, ಕೊಂಕಣಿ, ಉರ್ದು, ಆದ್ಮೇಲೆ ದೆನ್ ಐ ವೆಂಟ್ ಟು, ನಾನು ಒಂದು ಇಂಗ್ಲಿಷ್, ಐ ಮೀನ್ ಇಂಡಿಯನ್ ಇಂಗ್ಲಿಷ್ ಮೂವಿ ಮಾಡಿದೆ. ಅಂಡ್ ದೆನ್ ಐ ಹ್ಯಾವ್ ಡನ್ ಹಿಂದಿ, ರೀಸೆಂಟ್ಲಿ ಹಿಂದಿ ಪ್ರಾಜೆಕ್ಟ್ಸ್ ಮಾಡಿದೆ. ಸೊ ಎಷ್ಟು ಲ್ಯಾಂಗ್ವೇಜ್? ಎಲ್ಲ ಲ್ಯಾಂಗ್ವೇಜ್ ಬರುತ್ತೆ ನಿಮ್ಗೆ ಹಾಗಿದ್ರೆ? ನನಗೆ ಒಂದು 20 ಲ್ಯಾಂಗ್ವೇಜ್ ಹಿಂಗ್ ಬರುತ್ತೆ. 11 ಲ್ಯಾಂಗ್ವೇಜ್ ಸರಿಯಾಗಿ ಮಾತಾಡ್ತೀನಿ. ಲ್ಯಾಂಗ್ವೇಜ್ ಯಾವ್ದು ಬರುತ್ತೆ ನಿಮ್ಗೆ? ನಿಮ್ ಕನ್ನಡ ನೋಡ್ತಾರೆ? ನಾನು ಕನ್ನಡ ಮಾತಾಡ್ತೀನಿ, ತೆಲುಗು ಮಾತಾಡ್ತೀನಿ, ತಮಿಳ್ ಮಾತಾಡ್ತೀನಿ, ಮಲಯಾಳಂ ಮಾತಾಡ್ತೀನಿ. ನನ್ನ ಮದರ್ ಟಂಗ್ ಕೊಂಕಣಿ. ಎಸ್, ತುಳು ಇಲ್ಲ, ತುಳು ಅಲ್ಲ, ಕೊಂಕಣಿ. ನಾವು ಬಯಮಸ್ ಕ್ರಿಶ್ಚಿಯನ್ಸ್, ರೋಮನ್ ಕ್ಯಾಥಲಿಕ್ಸ್. ಸೊ ಅದು ಬಿಟ್ರೆ ನಾನು ತುಳು ಮಾತಾಡ್ತೀನಿ, ಉರ್ದು ಮಾತಾಡ್ತೀನಿ. ದೇರ್ ಈಸ್ ಒನ್ ಲ್ಯಾಂಗ್ವೇಜ್ ಕಾಲ್ಡ್ ದೆಖಾನಿ ಅಂತ, ಅದು ರಿಯಲಿ ಶಿವಾಜಿನಗರ್ ದೆಖಾನಿ ಅವ್ರದ್ದು. ನಾನು 2 ಮೂವಿ ಮಾಡಿದ್ದೆ, ಮುಸ್ಲಿಂ ಅವ್ರದ್ದು. ಸೊ ಅವರು ದೆಖಾನಿ ಲ್ಯಾಂಗ್ವೇಜ್ ನಾನು ಕಲ್ತು ಮಾಡಿದ್ದೆ ಅದು ರಿಯಲಿ. ಅಂಡ್ ದೆನ್ ಮರಾಠಿ, ಹಿಂದಿ, ಲಾಟ್ ಆಫ್ ಲ್ಯಾಂಗ್ವೇಜ್ ನಂಗೆ ಅರ್ಥ ಆಗುತ್ತೆ. ಪಂಜಾಬಿ ಅರ್ಥ ಆಗುತ್ತೆ, ಭೋಜ್ಪುರಿ ಅರ್ಥ ಆಗುತ್ತೆ, ಗುಜರಾತಿ ಅರ್ಥ. ಟ್ರಾವೆಲ್ ಮಾಡಿ ಕಲ್ತಿರೋದಾ ಅಥವಾ ಹೇಗೆ? ನನಗೆ ಅನ್ಸುತ್ತೆ ಶೂಟಿಂಗ್ಗೆ ಟ್ರಾವೆಲ್ ಮಾಡಿಯೇ ಕಲ್ತದ್ದು ಜಾಸ್ತಿ ಆಯ್ತು.
ಸೊ ಈ ಒಂದು ನಿಮ್ಮ ಲೈಫ್ ಜರ್ನಿಯಲ್ಲಿ ಜಾಬ್ ಮಾಡಬೇಕು ಅಂತೇಳಿ ಬಂದು ಚಿತ್ರರಂಗದಲ್ಲಿ ವರ್ಕ್ ಮಾಡೋಕ್ಕೆ ಅಂದರೆ ಐಟಮ್ ಡ್ಯಾನ್ಸರ್ ಆಗಿ ಬರ್ತೀರಾ. ನಿಮಗೆ ಎಷ್ಟು ಕಂಫರ್ಟೇಬಲ್ ಇದ್ದೀರಾ ನೀವು ಈ ಇಂಡಸ್ಟ್ರಿಲಿ? ಅಂದರೆ ಖುಷಿ ಇದೆಯಾ ನಿಮಗೆ? ಹೇಗೆ ಏನು ಫೀಲಿಂಗ್ ಇದೆ ಇಂಡಸ್ಟ್ರಿ ಮೇಲೆ? ನೀವು ನನ್ನ ನೋಡಿ ಹೇಳ್ಬೋದಕ್ಕೆ ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ. ಈ ವೀಕ್ಷಕರಿಗೂ ಹೇಳ್ಬೇಕಲ್ವಾ? ರಿಯಲಿ ಹೇಳ್ಬೇಕಿದ್ರೆ ನನ್ನ ಫುಲ್ ಲೈಫ್ ಐ ಆಮ್ ಸೋ ಹ್ಯಾಪಿ. ನನ್ನ ಫುಲ್ ಲೈಫ್ ನಾನು ಇದಕ್ಕೆ ಡೆಡಿಕೇಟ್ ಮಾಡೋಣ ಅಂತ. ಐ ಆಮ್ ದ್ಯಾಟ್ ಹ್ಯಾಪಿ ರಿಯಲಿ. ಎಸ್ ತುಂಬಾ ಅಂದ್ರೆ ಸಪೋರ್ಟ್. ನಾನು ಏನಿಲ್ಲದ ಹುಡುಗಿಯನ್ನು ಎಲ್ಲೋ ತಗೊಂಡ್ ಬಂದು ಇಟ್ಟಿದ್ದಾರೆ. ಎಷ್ಟು ಸಪೋರ್ಟ್, ಎಷ್ಟು ಲವ್. ಮತ್ತೆ ಮೇ ಬಿ ಸಮ್ಟೈಮ್ಸ್ ಆ ಚಾನ್ಸೇ ನನಗೆ ಸಿಗಲ್ಲ ಅಲ್ವಾ? ಬಟ್ ಆ ಚಾನ್ಸ್ ಅನ್ನು ಹೇಳ್ಬಿಟ್ಟು ಸರ್ ಅವ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಹಾಗೆಲ್ಲ ಹೇಳ್ಬಿಟ್ಟು ಕೊಡ್ಸಿದ್ದಾರೆ. ಇವನ್ ಚಾನೆಲ್ ಅವರು ಪಬ್ಲಿಸಿಟಿ ಇರಲಿ, ಬ್ರಾಡ್ಕಾಸ್ಟ್ಲಿ, ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಈಗ ನೀವು ಬ್ರಾಡ್ಕಾಸ್ಟ್ ಮಾಡ್ತಾರೆ, ಬಟ್ ಚಾನೆಲ್ ಅವರು ಅಷ್ಟು ಸಪೋರ್ಟ್ ಮಾಡಿಕೊಂಡು ಮೇ ಬಿ ನನಗೆ ಎಲ್ಲ ಕಡೆ ಪ್ರಿಫರೆನ್ಸ್ ಜಾಸ್ತಿ ಕೊಟ್ಟು, ಇವನ್ ಆನ್ ಆಡಿಯೋ ಲಾಂಚಸ್ ಇರಲಿ, ಇಲ್ಲ ನಮ್ಮ ಹುಡುಗಿ ಸರ್ ಸ್ವಲ್ಪ ಪಬ್ಲಿಸಿಟಿ ಆಗಲಿ ಆ ಟೈಪಲ್ಲಿ. ಆ್ಯಂಡ್ ಇವನ್ ಆನ್ ಬೇಸ್ ಪೀಪಲ್ ಆಲ್ಸೋ, ಜನರ್ ಆಲ್ಸೋ, ಇಟ್ ಈಸ್ ನಾಟ್ ನೆಸೆಸರಿ ದಟ್ ಒಂದು ಹುಡುಗಿ 6 o'clock ಶೂಟಿಂಗಿಂದ ಬರ್ತಾರೆ, ಅರೆ ನಿಂಗೆ ಕಾಫಿ ಬೇಕಮ್ಮ ಕುಡಿ, ಮನೆಗೆ ಹೋಗ್ಬಿಟ್ಟು ಟಯರ್ಡ್ ಆಗ್ತೀಯಲ್ಲ, ಅದೆಲ್ಲ ನೆಸೆಸಿಟಿ ಇಲ್ಲ. ಬಟ್ ಇದೆಲ್ಲ ಜನರು ಅಷ್ಟು ಸಪೋರ್ಟ್ ಆಗಿ ಇರ್ತಾರೆ. ಇವನ್ ಮೈ ಮಾಮ್ ಡ್ಯಾಡ್ ಇರಲಿ, ನನ್ನ ಸಿಸ್ಟರ್ಸ್ ಇರಲಿ, ಅವರೆಲ್ಲ ತುಂಬಾ ಸಪೋರ್ಟಿವ್ ಆಗಿರುತ್ತೆ. ಇವನ್ ನನ್ನ ಫ್ಯಾಮಿಲೀಸ್, ಎವ್ರಿಬಡಿ. ಓಕೆ. ಸೊ ಎಷ್ಟು ಎಲ್ಲ ಕಡೆಯಿಂದ ಸಪೋರ್ಟ್ ಸಿಕ್ಕಿದೆ, ದಟ್ ಪರ್ಸನ್ ಶುಡ್ ಬಿ ವೆರಿ ಹ್ಯಾಪಿ. ನಾನು ನನ್ನ ಫುಲ್ ಲೈಫ್ ಅನ್ನು ಮೂವಿ ಇಂಡಸ್ಟ್ರಿಗೆ, ಕಲೆಗೆ ಡೆಡಿಕೇಟ್ ಮಾಡೋಣ ಅಂತ. ಓಕೆ. ಸೊ ಈ ಒಂದು ನಿಮ್ಮ ಇಲ್ಲಿವರೆಗೂ ಜರ್ನಿಲಿ ಯಾರು ಲೈಕ್ ಗಾಡ್ ಫಾದರ್, ನಿಮಗೆ ಬ್ಯಾಕ್ ಬೋನ್ ಆಗಿ ನಿಂತಿರೋದು ಒಬ್ಬ ಪರ್ಸನ್ ಅಂದರೆ ಯಾರು ನಮ್ಮ ಕನ್ನಡ ಇಂಡಸ್ಟ್ರಿ ಮೇಯ್ನು? ನನಗೆ ಗಾಡ್ ಫಾದರ್ ಒನ್ ಪರ್ಸನ್ ಇಲ್ಲ ರಿಯಲಿ. ಎವ್ರಿಬಡಿ ಶುಡ್ ಬಿ ಮೈ ಗಾಡ್ ಫಾದರ್ ರಿಯಲಿ. ನೇಮ್ ಹೇಳೋದಂದ್ರೆ ದೇರ್ ಇಸ್ ನೋ ಕಾಲ್ ಇಸ್ ಗಾಡ್ ಫಾದರ್ ಹಿಯರ್, ಬಿಕಾಸ್ ಎಲ್ಲರಿಗೂ ಸಪೋರ್ಟ್ ಸಿಕ್ಕಿದೆ. ವೆನ್ ಯು ಗೆಟ್ ಎವ್ರಿ ಒನ್ ಸಪೋರ್ಟ್, ನೀವು ಯಾಕೆ ಒಂದು ಪರ್ಸನ್ಗೆ ಹೇಳ್ಬೋದು, ಒಂದು ಪರ್ಸನ್ಗೆ ಹೇಳಕ್ ಆಗಲ್ಲ. ಓಕೆ. ಸೊ ಐಟಮ್ ಸಾಂಗ್ಸ್ ಅಂದ್ರೆ ಜನರಲಿ ಎಷ್ಟು ದಿನ ಶೂಟ್ ಇರುತ್ತೆ? ಲೈಕ್ ಒಂದು 2 to 3 days ಇರುತ್ತೆ, ಸಮ್ಟೈಮ್ಸ್ 1 ದಿನ ಇರುತ್ತೆ. ಐಟಮ್ ಸಾಂಗ್ಸ್ ಅಂದ್ರೆ ಎಲ್ಲ ಐಟಮ್ ಸಾಂಗ್ಸ್ ಅಂದ್ರೆ ಇಟ್ ಡಿಪೆಂಡ್ಸ್. ಮೇ ಬಿ 1 day ಸಾಂಗ್ ಇರುತ್ತೆ, ಇಲ್ಲ 2 days ಸಾಂಗ್ ಇರುತ್ತೆ, ಇಲ್ಲ 3 days ಸಾಂಗ್ ಇರುತ್ತೆ. ಸಮ್ಟೈಮ್ಸ್ ದೇರ್ ಆರ್ some very good budget, our type, it depends on the budget of a movie project. So sometimes on 7 days also irutte, it depends. Okay. But sometimes budget wise alli nodbittu maybe in 1 day we can complete the song, so 1 day alli complete ಮಾಡ್ತಾರೆ. 2 days ಆದ್ರೆ 2 days ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ, 3 days ಅಂದ್ರೆ 3 days ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಇವಾಗ ಯಾವ ತರ ಇದೆ ಪೇಮೆಂಟ್ ಎಲ್ಲ? ಈಗ ಇನ್ನೇನು ಅವಾಗ್ಲೇನೆ 30 ಅಂದ್ರೆ ಈಗ ಇನ್ನೂ ಚೆನ್ನಾಗಿರುತ್ತೆ ಅನ್ಕೊಂತೀನಿ. ಎಸ್, ಏನ್ ಗೊತ್ತಾ, ನಾವು ಒಂದೇ ಪ್ರೈಸ್ ಅಂತ ಹೇಳಕ್ಕಾಗಲ್ಲ. ಎವ್ರಿ ಮೂವಿ ಹ್ಯಾಸ್ ಅನ್ ಡಿಫ್ರೆಂಟ್ ಪೇಮೆಂಟ್ಸ್ ಕೊಡ್ತಾರೆ. ಇಟ್ಸ್ ನಾಟ್ ಲೈಕ್ ಒಂದೇ ಪೇಮೆಂಟ್ ಕೊಡ್ತಾರೆ, ಬಟ್ ವಾಟ್ ಎವರ್ ದೇ ಗಿವ್ ಐ ಆಮ್ ಹ್ಯಾಪಿ ವಿತ್ ದಟ್. ಓಕೆ. ಅಂದ್ರೆ ಅವತ್ತಿಂದ ಅವತ್ತೇ ಕ್ಲಿಯರ್ ಮಾಡ್ತಾರೆ ಅಥವಾ ಹೇಗೆ? ನನಗೆ ಯಾವಾಗಲೂ ಸೊ ಒಂದು ಪೇಮೆಂಟ್ ಅಲ್ಲಿ ನನಗೆ ಯಾವಾಗಲೂ ಡಿಸ್ಟರ್ಬೆನ್ಸ್ ಅನಿಸ್ಲಿಲ್ಲ, ಅದಕ್ಕಿಂತ ಜಾಸ್ತಿನೇ ಕೊಟ್ಟು ಕಳಿಸ್ತಾರೆ. ಅಂದ್ರೆ ಅವತ್ತೇ ಕೊಟ್ಬಿಡ್ತಾರೆ, ಅವಾಗ ಕೊಟ್ಬಿಡ್ತಾರೆ, ನಂಗೆ ವೇಟ್ ಮಾಡಕ್ಕೆ ಕೊಡಲ್ಲ. ಓಕೆ. ಓಕೆ. ಎಸ್, ನಾನು ಹೇಳ್ದಲ್ಲ ಎಲ್ಲ ಸಪೋರ್ಟ್ ಮಾಡ್ತಾರೆ ಅಂದ್ರೆ 100% ಪ್ರೊಡ್ಯೂಸರ್ ವಿಲ್ ಗಿವ್ ದ ಪೇಮೆಂಟ್. ಓಕೆ. ಸೊ ಚಕ್ರವರ್ತಿಲಿ ಯಾವ ತರ ಆಗಿ ಲೈಕ್ ವರ್ಕ್ ಮಾಡಿದ್ರಿ ನೀವು? ಆರ್ಟಿಸ್ಟ್? ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೆ, ಲೈಕ್ ಸಿಲ್ಕ್ ಸ್ಮಿತಾ ಕ್ಯಾರೆಕ್ಟರ್, ಬಾರ್ ಸೀಕ್ವೆನ್ಸ್ ಅಲ್ಲಿ. ಸೊ ನಾನು ಅಲ್ಲಿ ಅದು ಕ್ಯಾರೆಕ್ಟರ್ ಅನ್ನು ಮಾಡಿದೆ. ದರ್ಶನ್ ಸರ್ ಮತ್ತೆ ಆದಿ ಲೋಕೇಶ್ ಸರ್ ಅವ್ರ ಇಬ್ರು ಕಾಂಬಿನೇಷನ್ ನಾನು ಕ್ಯಾರೆಕ್ಟರ್ ಮಾಡಿದೆ. ಸೊ ಇಟ್ ವಾಸ್ ಅ ಸಿಲ್ಕ್ ಸ್ಮಿತಾ ಕ್ಯಾರೆಕ್ಟರ್. ಅವ್ರ ಬಗ್ಗೆ ಹೇಳೋದಾದ್ರೆ ಹೇಗಿರ್ತಾ ಇದ್ರು, ಸೆಟ್ ಹೇಗಿರ್ತಿತ್ತು? ಓ ಮೈ ಗಾಡ್, ಸೋ ನೈಸ್, ತುಂಬಾ ಚೆನ್ನಾಗಿರ್ತಾ ಇತ್ತು. ಹೇಳ್ಬೇಕಿದ್ರೆ ಓ ಮೈ ಗಾಡ್, ಊಟ ಟೈಮಲ್ಲಿ ಡಿಫ್ರೆಂಟ್ ಊಟ ಬರ್ತಾ ಇತ್ತು. ಇಟ್ ವಾಸ್ ಲೈಕ್ ಓ ಮೈ ಗಾಡ್, ಎಲ್ಲ ಅವರು ಎಷ್ಟು ಫ್ಯಾನ್ಸ್ ಇರ್ತಾರಲ್ಲ ಅವರೆಲ್ಲ ಊಟ ತರ್ತಾರೆ ಅವ್ರ ಮನೆಯಿಂದ. ಇಟ್ಸ್ ಸೋ ನೈಸ್ ರಿಯಲಿ. ಓಕೆ. ಸೊ ಇಷ್ಟೆಲ್ಲ ಮಾಡ್ಕೊಂಡು ಬಂದ್ರು, ಲೈಕ್ ಸಾಂಗ್ಸು, ಐಟಮ್ ಡ್ಯಾನ್ಸರ್ ಆಗಿ ಮತ್ತೆ ಆರ್ಟಿಸ್ಟ್ ಆಗು ಎಲ್ಲ ಮಾಡ್ಕೊಂಡು ಬಂದ್ರು, ಅಂದರೆ ನಿಮಗೆ ಲೈಕ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ನಿಮಗೆ ರೆಕಗ್ನೈಸ್ ಸಿಗ್ತಿದೆಯಾ? ಪಬ್ಲಿಕ್ಕಿಂದ ಆಗಲಿ, ಇಂಡಸ್ಟ್ರಿಯಿಂದ ಆಗಲಿ?
ಎಸ್ ತುಂಬಾ ಸಿಗ್ತಾ ಇದೆ ರಿಯಲಿ. ರೆಕಗ್ನೈಸೇಷನ್ ಸಿಗ್ತಾ ಇದೆ, ಸಪೋರ್ಟ್ ಸಿಗ್ತಾ ಇದೆ, ಲವ್ ಆಲ್ಸೋ ಸಿಗ್ತಾ ಇದೆ. ಸೊ ಎವ್ರಿಥಿಂಗ್. ಸೊ ಇವಾಗ ಏನ್ ಮಾಡ್ತಾ ಇದ್ದೀರಾ? ಲೈಕ್ ಯಾವ್ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ? ನಾನು ರೀಸೆಂಟ್ ಆಗಿ ನೀವ್ ಹೇಳಿದಾಗೆ ನಾನು ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೀನಿ ಈಗ. ಐ ಆಮ್ ಡೂಯಿಂಗ್ ಕ್ಯಾರೆಕ್ಟರ್ಸ್ ಆಲ್ಸೋ. ನಾನು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೀನಿ. ಮೇ ಬಿ ಲೀಡ್, ವಿಲನ್, ರಾ ಕ್ಯಾರೆಕ್ಟರ್ಸ್. ನಮ್ದೆಲ್ಲ ಇಂಡಸ್ಟ್ರಿ ಕನ್ನಡ, ತಮಿಳ್, ತೆಲುಗು, ಮಲಯಾಳಂ ಎಲ್ಲ ಕಡೆ ಮಾಡ್ತಾ ಇದ್ದೀನಿ. ಇವನ್ ರೀಸೆಂಟ್ ಆಗಿ ಹಿಂದಿಯಲ್ಲೂ ಸಹ ಮಾಡಿದೆ ಫಾರ್ ಅಮೆಝಾನ್ ಪ್ರಾಜೆಕ್ಟ್ಸ್. ಯಾವ ಮೂವಿ? ಇಟ್ಸ್ ಅನ್ ಅಮೆಝಾನ್ ಪ್ರಾಜೆಕ್ಟ್, ಇಟ್ಸ್ ಅ ವೆಬ್ ಸೀರೀಸ್. ಓಕೆ. ನಾನು ಅದರಲ್ಲೂ ಸಹ ಮಾಡಿದೆ. ಅಂಡ್ ಎಸ್, ನಾನು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೀನಿ. ನಮ್ಮ ಇಂಡಸ್ಟ್ರಿಗೆ ಎಷ್ಟು ಬೇಕು ಅಷ್ಟು ನನ್ನ ತನಕ ಬೋಲ್ಡ್ ಮಾಡ್ತೀನಿ. ಹೌ ಮಚ್ ಇಸ್ ರಿಕ್ವೈರ್ಡ್ ಫಾರ್ ಮೈ ಇಂಡಸ್ಟ್ರಿ. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಬಟ್ ಆ ಸಬ್ಜೆಕ್ಟ್ ಹೇಗಿರುತ್ತೆ ಅದ್ರ ಪ್ರಕಾರ ನಾನು ಮಾಡಿ ಕೊಡ್ತೀನಿ. ಆ್ಯಂಡ್ ಈವನ್ ಐ ಆಮ್ ಡೂಯಿಂಗ್ ಸಾಂಗ್ಸ್, ಇವನ್ ಐ ಆಮ್ ಡೂಯಿಂಗ್ ಆಡ್ಸ್, ಎಲ್ಲ ಮಾಡ್ತೀನಿ. ಎವ್ರಿಥಿಂಗ್ ಐ ವರ್ಕ್. ಸೊ ಅಲಿಶಾ ಅವ್ರನ್ನ ಲೈಕ್ ಚಿತ್ರರಂಗದಿಂದ ಸ್ವಲ್ಪ ಹೊರತುಪಡಿಸಿ ಪರ್ಸನಲ್ ಲೈಫಲ್ಲಿ ನೋಡೋದಾದ್ರೆ ಏನೆಲ್ಲ ಡೇ ಟು ಡೇ ಲೈಫ್ ಆಕ್ಟಿವಿಟೀಸ್ ಮಾಡ್ತೀರಾ ನೀವು? ನಾನು ಡೇ ಟು ಡೇ ಹೇಳ್ಬೇಕಿದ್ದಾರೆ, ಶೂಟಿಂಗ್ ಇಲ್ಲ ಅಂತಂದ್ರೆ ಏನ್ ಮಾಡ್ತಿರ್ತೀರಾ ನೀವು? ಶೂಟಿಂಗ್ ಇಲ್ಲ ಅಂತ ಡೇಸಲ್ಲಿ ಟಚ್ ವುಡ್ ಹೇಳ್ಬಾರ್ದು, ಬಟ್ ನಾರ್ಮಲಿ ಶೂಟಿಂಗ್ ಇಲ್ಲದೆ ದಿನಾನೇ ಬರಲ್ಲ ಹಾಗೆ. ಹೌದಾ? 30 days ಅಂದ್ರೆ ಫುಲ್ ಬಿಸಿ. 29 days ಫುಲ್ ಬ್ಯುಸಿ ಆಗಿರ್ತೀನಿ ನಾನು. ಆ 2 days ಅಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಇಟ್ ಲೈಕ್ ನಾನು ಸ್ವಲ್ಪ ಎಸ್ ಟ್ರೆಡಿಷನಲ್ ಸಾರ್ಟ್ ಆಫ್ ಇಂಡಿಯನ್ ಗರ್ಲ್. ಓಕೆ. ಸೊ ನಾನು ಕುಕಿಂಗ್ ಮಾಡ್ತೀನಿ. ಆ್ಯಂಡ್ ಹವೆವರ್ ನಾರ್ಮಲ್ ವಿಮೆನ್ ಏನು ಮಾಡ್ತಾರೆ ಮನೆಯಲ್ಲಿ ಅದೆಲ್ಲ ಮಾಡ್ತೀನಿ ನಾನು. ಆ್ಯಂಡ್ ಎಸ್, ನಾನು ಸೀರಿಯಲ್ಸ್ ನೋಡ್ತೀನಿ. ಲೈಕ್ ಹೌ ಪೀಪಲ್ ಸಿ. ಡಯಟ್, ಜಿಮ್ ವರ್ಕೌಟ್ಸ್, ಜಿಮ್ ವರ್ಕೌಟ್ಸ್ ಎಲ್ಲ ಮಾಡ್ತೀನಿ. ಅದು 30 days ಇರುತ್ತಾ ಅಥವಾ ಹೇಗೆ? ಎಸ್ 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 ನಾನು ಯಾವಾಗ ಫ್ರೀ ಇರ್ತೀನಿ ಅವಾಗೆಲ್ಲ ಮಾಡ್ತೀನಿ. ಇಫ್ ನಾನು ಫ್ರೀ ಇಲ್ಲಾದ್ರೆ ಆಲ್ಸೋ ನಾನು ಪರ್ಸನಲ್ ಆಗಿ ವರ್ಕೌಟ್ಸ್ ಮಾಡ್ತೀನಿ. ಪರ್ಸನಲ್ ಆಗಿ ಶೂಟಿಂಗ್ ಸೆಟ್ಸ್ ಎಲ್ಲ ವರ್ಕೌಟ್ ಮಾಡೋದು. ಎಸ್. ಓಕೆ ಓಕೆ. ಸೊ ಲೈಕ್ ಇವಾಗ ಐಟಮ್ ಸಾಂಗ್ ಡ್ಯಾನ್ಸರ್ ಅಂದ್ರೆ ಒಂಥರ ಜನರಿಗೆ ಒಂಥರ ಬೇರೆ ತರ ಫೀಲ್ ಇರುತ್ತೆ ಅನ್ಕೊಂತೀನಿ ನನ್ನ ಪ್ರಕಾರ. ಸೊ ನಿಮ್ಗೆ ಯಾರಾದ್ರೂ ಈಡೋ ಐಟಮ್ ಸಾಂಗ್ ಡ್ಯಾನ್ಸರು ಆ ಥರ ಏನಾದ್ರು ಅಂದಿರೋದು, ಆ ಥರ ಏನಾದ್ರು ಬೇಕಂತಾನೆ ರೇಕ್ಸೋ ಥರ ಮಾತಾಡೋದು ಏನಾದ್ರು ಇದೆಯಾ? ಈಗ ನನಗೆ ಯಾರು ಸಹ ನನಗೆ ರೇಕ್ಸ್ ಥರ ಮಾತಾಡಲಿಲ್ಲ. ಬಟ್ ಎಸ್, ನಾನು ಅವರಿಗೆ ಹೇಳ್ತೀನಿ ಏನು ಗೊತ್ತಾ, ಇಫ್ ಇನ್ ಪಬ್ಲಿಕ್ ಆಲ್ಸೋ ಯು ಶುಡ್ ಟೆಲ್ ವಾಟ್ ಯು ರಿಯಲಿ ಆರ್ ಡೂಯಿಂಗ್. ನೀವೇನು ಮಾಡ್ತಾ ಇದ್ರೆ ಅದು ಹೇಳಬೇಕು. ಸೊ ನಾನು ಎಲ್ಲರಿಗೆ, ಈವನ್ ನನ್ನ ಫ್ಯಾಮಿಲಿಗೂ ಹೇಳ್ತೀನಿ, ನಾನು ಐಟಮ್ ಸಾಂಗ್ಸ್ ಮಾಡ್ತಾ ಇದ್ದೀನಿ. ಎಸ್, ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ವರ್ಕ್. ಪ್ರೌಡ್ ಇದ್ರೆ ಮಾತ್ರ ಮಾಡೋಕ್ಕಾಗತ್ತೆ, ಇಲ್ಲದ್ರೆ ಮಾಡೋಕ್ಕಾಗಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಫ್ ಯು ಆರ್ ಡೂಯಿಂಗ್ ರೈಟ್, ಎಲ್ಲ ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಇಫ್ ಯು ಆರ್ ಡೂಯಿಂಗ್ ರಾಂಗ್ ಓನ್ಲಿ ಯು ಶುಡ್ ಬಿ ಗಿಲ್ಟಿ ಅಬೌಟ್ ಇಟ್. ಸರಸ್ವತಿದು ಕೆಲಸ ಮಾಡೋಕ್ಕೆ ಯಾಕೆ ಹೆದರ್ಬೇಕು? ಆ್ಯಂಡ್ ಡ್ಯಾನ್ಸ್ ಈಸ್ ಲೈಕ್ ಅ ಸರಸ್ವತಿ. ಸೊ ನಾವು ಕಲೆಯನ್ನು ಪೂಜೆ ಮಾಡಬೇಕು ಬಿಟ್ರೆ ಕಲೆಯನ್ನು ಬೇರೆ ರೀತಿಯಲ್ಲಿ ನೋಡಬಾರ್ದು. ಸೊ ಐಟಮ್ ಸಾಂಗ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಬಿಕಾಸ್ ನವಡೇಸ್ ಎವ್ರಿಥಿಂಗ್ ಇಸ್ ಲೈಕ್ ಮಾಡರ್ನೈಸ್. ಶಾರ್ಟ್ ಡ್ರೆಸ್, ನಾರ್ಮಲಿ ಶಾರ್ಟ್ ಡ್ರೆಸ್ ಎಲ್ಲ ಹಾಕ್ತಾರೆ, ಬಟ್ ಐ ಆಮ್ ಪುಟಿಂಗ್ ಫಾರ್ ಮೂವಿ. ಸೊ ಇಟ್ ಇಸ್ ಅನ್ ಎಂಟರ್ಟೈನ್ಮೆಂಟ್. ಐ ಆಮ್ ಹಿಯರ್ ಫಾರ್ ಎಂಟರ್ಟೈನಿಂಗ್ ಪೀಪಲ್. ಸೊ ಎಸ್, ನನಗೆ ಯಾರು ನೆಗೆಟಿವ್ ಆಗಿ ಯೋಚನೆ ಮಾಡಿಲ್ಲ, ಸಪೋರ್ಟ್ ಮಾಡ್ತಾರೆ. ಅಂಡ್ ಇಫ್ ಅವರು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಆಲ್ಸೋ ಐ ವಿಲ್ ಮೇಕ್ ಶೋರ್ ದಟ್ ಐ ಹ್ಯಾವ್ ಟು ಟೆಲ್ ವಾಟ್ ಐ ಹ್ಯಾವ್ ಟು ಟೆಲ್. ಓಕೆ. ಸೊ ಇವಾಗ ಐಟಮ್ ಸಾಂಗ್ ಶೂಟಿಂಗ್ ಸೆಟ್ ಅಂದ್ರೆ ಜಾಸ್ತಿ ಲೈಕ್ ವಾಯ್ಸು ಮೇಲ್ ಆರ್ಟಿಸ್ಟ್ ಜೂನಿಯರ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡೋರು ಇರ್ತಾರೆ. ಹೌ ಕಂಫರ್ಟೇಬಲ್ ಯು ಆರ್ ಇನ್ ದಟ್ ಟೈಮ್? ಅಂದ್ರೆ ಸೇಫ್ಟಿ ಫೀಲ್ ಇರುತ್ತಾ ನಿಮಗೆ? ಹೇಗೆ? ನಾನು ಹೇಳ್ದಲ್ಲ, ನನಗೆ ಇರುವಂಥ ಸೇಫ್ಟಿ ಫೀಲ್ ಎಲ್ಲ. ಸೊ ಲೈಕ್ ಮ್ಯಾಕ್ಸಿಮಮ್ ಯು ಕಾಂಟ್ ಟೆಲ್ ದಟ್ ಲೈಕ್ ಎಲ್ಲರಿಗೆ ಇರುತ್ತೆ ಅಂತ. ಐ ಡೋಂಟ್ ನೋ ಅಬೌಟ್ ಅದರ್ಸ್ ಆ್ಯಂಡ್ ಆಲ್ ದ ಥಿಂಗ್, ಬಟ್ ನಾನು ತುಂಬ ಸೇಫ್ ಆಗಿದ್ದೀನಿ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ದೇ ಆಲ್ ಆರ್ ವೆರಿ ಸಪೋರ್ಟಿವ್. ನಾನು ರಿಯಲಿ ಈವನ್ ನಾವೆಲ್ಲ ಒಟ್ಟಿಗೆ ಊಟ ಮಾಡೋದು. ಓಕೆ. ಸೊ ನಾನು ಇಟ್ಸ್ ಬೀನ್ ಅರೌಂಡ್ 13 years ನಾನು ಈ ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, 13 to 14 years. ಸೊ ನಾನು ಆವಾಗಿಂದ ನೋಡಿದವರು ಇವತ್ತು ಆಲ್ಸೋ ಅವರಿದ್ದಾರೆ. ಸೊ ಈಗ ನ್ಯೂ ಪೀಪಲ್ ಬಂದ್ರೆ ಆಲ್ಸೋ ದೇ ಆಲ್ಸೋ ನೋ ಮೀ. ಸೊ ನಾವು ಒಂದು ಫ್ಯಾಮಿಲಿ ಆಗಿ ಆಗ್ಬಿಟ್ಟಿದ್ದೀವಿ. ಹೌದು. ಸೊ ಫ್ಯಾಮಿಲಿಯಲ್ಲಿ ನೀವು ಸೆಕ್ಯೂರ್ ಫೀಲ್ ಮಾಡ್ತೀರಾ. ಹೌದು, ಆಬ್ವಿಯಸ್ಲಿ. ಯಾ. ಸೊ ನಿಮಗೆ ಅಂದರೆ ಲೈಕ್ ಇನ್ಸ್ಟಾದಲ್ಲಿ ಅಥವಾ ಯಾವಾಗಲಾದ್ರು ನೆಗೆಟಿವ್ ಕಮೆಂಟ್ಸ್ ಬಂದಿರೋದು ಆ ಥರ ಏನಾದ್ರು ಇದೆಯಾ? ಯಾಕೆಂದರೆ ಶಾರ್ಟ್ ಡ್ರೆಸ್ ಅಂದರೆ ಜನಗಳಿಗೆ ಬರೋದೇ ಒಂಥರ ನೆಗೆಟಿವ್ ಕಮೆಂಟ್ ಮಾಡಿಬಿಡೋಣ ಅನ್ಕೊಂಡ್ಬಿಡ್ತಾರೆ. ಬಟ್ ನಾನೇನು ಅನ್ಕೊತೀನಿ,
ನನ್ನ ಲೈಫಿಂದ ಅವ್ರು ಪಾಸಿಟಿವ್ ಆಗಿ ಕಲಿಬೇಕು ಅಂತ ಅನ್ಕೊಂತೀನಿ. ಇಫ್ ದೇರ್ ಇಸ್ ಎನಿಬಡಿ ನೆಗೆಟಿವ್, ಅವ್ರು ಇವತ್ತು ನೆಗೆಟಿವ್ ಮಾತಾಡ್ತಾರೆ, ನಾಳೆ ನೆಗೆಟಿವ್ ಮಾಡ್ತಾರೆ, ನಾಳ್ದು ಅವರು ಪಾಸಿಟಿವ್ ಆಗಿಬಿಡ್ತಾರೆ. ಸೊ ಅದಕ್ಕೆ ನಾನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ ಹೋಗಲ್ಲ. ಓಕೆ. ಸೊ ಅಂಥವ್ರಿಗೆ ಏನು ಹೇಳಿ, ಅಂದರೆ ಕೆಲವು ಆರ್ಟಿಸ್ಟ್ ಹೆಂಗೆ ಅಂದರೆ ಓದ್ತಿರ್ತಾರೆ ಅನ್ಕೊಳ್ಳಿ, ನೆಗೆಟಿವ್ ಏನಾದ್ರು ಇತ್ತು ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಟರ್ಬ್ ಆಗೋದು, ಸೊ ಆ ಥರ ಅನ್ಕೊಂತಾರೆ. ಅವರಿಗೆ ನೀವು ಮೋಟಿವೇಟ್ ಮಾಡೋದಾದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಬಿ ಪಾಸಿಟಿವ್. ಅವಾಗೆಲ್ಲ ಪಾಸಿಟಿವ್ ಬರುತ್ತೆ ಲೈಫಲ್ಲಿ. ಹ್ಯಾಪಿ ಆಗಿರಿ. ಅಂಡ್ ಯು ಆರ್ ಇನ್ ಎಂಟರ್ಟೈನ್ಮೆಂಟ್ ಫೀಲ್ಡ್. ನೀವೇ ಹ್ಯಾಪಿ ಆಗಿರೋದಿಲ್ಲ ಅದೇ ಬೇರೆಯವ್ರಿಗೆ ಹ್ಯಾಪಿ ಹೇಗೆ ಮಾಡ್ತೀರಾ? ಎಸ್ ನಾವು ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಇವಾಗ ನಮ್ ಖುಷಿ ಆಗಿರ್ಬೇಕು. ಈಗ ಸ್ಕ್ರೀನ್ ಅಲ್ಲಿ ಬರುವಾಗ ನಮ್ ಖುಷಿಯಾಗಿ ಬರ್ಬೇಕು, ಬಿಟ್ರೆ ನಾವು ನಮ್ದು ದುಃಖ ಎಲ್ಲ ಎತ್ಕೊಂಡು ಬರಬಾರ್ದು. ಇಟ್ ಶುಡ್ ಬಿ ಲೈಕ್ ದ್ಯಾಟ್. ಮತ್ತೆ ಇನ್ನೊಂದು, ಈ ಜಗತ್ತಲ್ಲಿ ತುಂಬಾ ಜನರಿಗೆ ತುಂಬಾ ಸ್ಟ್ರೆಸ್ ಇರುತ್ತೆ, ತುಂಬಾ ಇರುತ್ತೆ. ಬಟ್ ದೇವರು ನಮ್ಗೆ ಆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಕಿ ನಾವು ಎಲ್ಲರಿಗೆ ಎಂಟರ್ಟೈನ್ಮೆಂಟ್ ಮಾಡ್ಬೋದು, ಹ್ಯಾಪಿ ಆಗಿ ಇಡ್ಬೋದು. ಹಾಗೆ ದಟ್ ಈಸ್ ಅ ಸರ್ವಿಸ್. So maybe I feel that if you are come to such a great work, ನೀವು ಹ್ಯಾಪಿ ಆಗಿರಿ, ನೆಗೆಟಿವ್ ಯೋಚನೆ ಮಾಡಬೇಡಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಅಂಡ್ ಪೀಪಲ್ ವಿಲ್ ಟೇಕ್ ಯು ಆಸ್ ಯು ಆರ್. ಓಕೆ. ಸೊ ನಿಮ್ಮ ಪ್ರಕಾರ ಲೈಕ್ ವಾಟ್ ಈಸ್ ಲೈಫ್ ಅಂದರೆ ಏನು ಹೇಳ್ತೀರಾ ನೀವು? ನಿಮಗೆ ನನ್ನ ಪ್ರಕಾರ ಲೈಫ್ ಇಸ್ ಸೋ ಬ್ಯೂಟಿಫುಲ್. ನಾವು ಹೇಗೆ ನಾವು ಯಾವುದ್ರಲ್ಲಿ ಖುಷಿ ಇರ್ತೀವಿ ಅಲ್ಲ ಅದೇ ಮಾಡಬೇಕು, ಬಿಟ್ರೆ ನಾವು ಈಗ ಲೈಫ್ ಇಸ್ ಲೈಕ್ ಹಾವ್ ಯು ನೋ, ಟುಡೇ ಇರುತ್ತೆ, ನಾಳೆ ಇರಲ್ಲ, ನಮ್ಗೆ ಏನು ಗೊತ್ತಿಲ್ಲ. ಸೊ ನಾವು ಆ ಟೈಮನ್ನು ಖುಷಿಯಾಗಿರ್ಬೇಕು. ಅಂಡ್ ನಾಟ್ ಓನ್ಲಿ ಆ ಟೈಮ್, ಮತ್ತು ಬೇರೆಯವ್ರಿಗೂ ಖುಷಿಯಾಗಿ ಇರೋ ಹಾಗೆ ಮಾಡಬೇಕು. ದೇ ಶುಡ್ ಬಿ ಹ್ಯಾಪಿ, ಯು ಶುಡ್ ಬಿ ಹ್ಯಾಪಿ, ಅಂಡ್ ಲೀವ್ ಯುವರ್ ಲೈಫ್ ಅಂಡ್ ವಾಟ್ ಎವರ್ ಯು ವಾಂಟ್ ಟು ಡೂ ದಟ್. ಓಕೆ. ಸೊ ಇಂಡಸ್ಟ್ರಿಯಲ್ಲಿ ನನಗೆ ಇನ್ನೂ ಇದಕ್ಕಿಂತ ಜಾಸ್ತಿ ಬೆಟರ್ ಆಪರ್ಚುನಿಟೀಸ್ ಸಿಗಬೇಕು ಅಂತ ನಿಮ್ಗೇನಾದ್ರು ಅನಿಸುತ್ತಾ? ಎವ್ರಿ ಡೇ ಈಸ್ ಅನ್ ಬೆಟರ್ ಆಪರ್ಚುನಿಟಿ ನನಗೆ. ಸೊ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಬಿ ಮೋರ್ ಬೆಟರ್ ಆ್ಯಂಡ್ ಬೆಟರ್ ಆ್ಯಂಡ್ ಬೆಟರ್. ಆ್ಯಂಡ್ ನಾನು ಎವ್ರಿ ಟೈಮ್ ಅನ್ಕೊಳ್ಳೋದು ಕಿ ಎಲ್ಲರಿಗೆ ಕೆಲಸ ಸಿಗಲಿ, ಎವ್ರಿಬಡಿ ಶುಡ್ ಗೆಟ್ ಗುಡ್ ವರ್ಕ್. ಓಕೆ. ನನ್ನ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೆ ಒಳ್ಳೆ ಕೆಲಸ ಸಿಗಲಿ, ಅವ್ರ ಫ್ಯಾಮಿಲಿ ಎಲ್ಲ ಖುಷಿಯಾಗಿರಲಿ, ದೇ ಗೆಟ್ ದೇ ಆರ್ ಅರ್ನಿಂಗ್, ಅವರು ಅರ್ನ್ ಮಾಡಲಿ, ಅಂಡ್ ಲೆಟ್ ದಮ್ ಬಿ ಹ್ಯಾಪಿ. ನಮ್ಮ ಪ್ರೊಡ್ಯೂಸರ್ಗೆ ಪ್ರಾಫಿಟ್ ಬರಲಿ, ನಮ್ಮ ಡೈರೆಕ್ಟರ್ಸ್ಗೆಲ್ಲ ಪ್ರೊಡ್ಯೂಸರ್ ಬರಲಿ. ಎಸ್, ನಮ್ಮ ಡೈರೆಕ್ಟರ್ಸ್ಗೆಲ್ಲ ಪ್ರೊಡ್ಯೂಸರ್ ಬರಲಿ, ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೆ ಕೆಲಸ ಸಿಗಲಿ. ಇಫ್ ನನ್ನ ಪ್ರೊಡ್ಯೂಸರ್ ನನಗೆ ಸೊ ಅವ್ರು ತಗೊಳ್ಳೋದಿಲ್ಲ, ತೊಂದರೆ ಇಲ್ಲ. ನೆಕ್ಸ್ಟ್ ಅವ್ರು ಬೇರೆಯವ್ರು ತಗೊಂಡು ಮೂವಿ ಮಾಡಿದ್ರೆ ಸೊ ಎಲ್ಲರಿಗೂ ಕೆಲಸ ಬರುತ್ತೆ. ಸೊ ನಾನು ನನ್ನ ಕಡೆಯಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ಹೌ ಮಚ್ ಐ ಕ್ಯಾನ್ ಬೆನಿಫಿಟ್ ಮೈ ಹೋಲ್ ಟೀಮ್, ಐ ವಿಲ್ ಡೂ ಇಟ್ ಅಂತ. ಓಕೆ. ಸೊ ನಿಮಗೆ ಈ ಸಪೋಸ್ ನೀವು ಜಾಬ್ ಮಾಡಲಿಕ್ಕೆ ಅಂತ ಬಂದ್ರಿ, ಬಟ್ ಅದೇಗೋ ಲೈಕ್ ಜೀವನದಲ್ಲಿ ಒಂದು ಟ್ವಿಸ್ಟ್ ಅನ್ನೋ ಥರ ನಿಮಗೆ ಈ ಇಂಡಸ್ಟ್ರಿಲಿ ವರ್ಕ್ ಮಾಡೇ ಸಿಕ್ತು. ಸಪೋಸ್ ನಿಮಗೆ ಈ ಇಂಡಸ್ಟ್ರಿ ವರ್ಕ್ ಸಿಕ್ಕಿರಲಿಲ್ಲ ಅಂದರೆ ಬೇರೆ ಯಾವ ಇದರಲ್ಲಿ ಕೆಲಸ ಮಾಡಿರ್ತಿದ್ರಿ ನೀವು? ನಾನು ಚಿಕ್ಕ ವಯಸ್ಸಲ್ಲಿ ಅನ್ಕೊಂಡಕ್ಕೆ ನಾನು ಒಂದು ಏರ್ ಹೋಸ್ಟೆಸ್ ಆಗಬೇಕು ಅಂತ. ಓಕೆ. ಲೈಕ್ ಕ್ಯಾಬಿನ್ ಕ್ರೂ ಟೈಪ್. ಬಟ್ ಆವಾಗ ನಾನು ಫಸ್ಟ್ PUC ಸೆಕೆಂಡ್ PUC ಅಲ್ಲಿ ಒಂದು ಹುಡುಗಿ ಅಂದ್ಲು, ಅರೆ ಏರ್ ಹೋಸ್ಟೆಸ್ ಅಂದ್ರೆ ಏನ್ ಗೊತ್ತಾ, ಈಗ ವೇಟ್ರೆಸ್ ಆಗಿ ಹೋಗ್ತಾರಲ್ಲ ಆ ಟೈಪ್ ಅಂತ. ಆವಾಗ ನನಗೆ ಅನ್ಕೊಂಡು, ಅರೆ ನಾನು ಯಾಕೆ ಆಗ್ಬೇಕು ಏರ್ ಹೋಸ್ಟೆಸ್, ನಾನು ಆಗಲ್ಲಪ್ಪ, ನಂಗೆ ಆಗಲ್ಲ, ನಾನು ಆಗಲ್ಲ ಅಂತ. ಐ ಮೀನ್ ಆ ಟೈಪ್ ಇರತ್ತಲ್ವಾ, ನಾವು ಐ ಮೀನ್ ಯಂಗ್ ಸ್ಟೂಡೆಂಟ್ಸ್ ಅಲ್ವಾ, ನಮ್ಗೆ ಆಗಿಲ್ಲ, ಹೆಂಗೆ ಹೇಳ್ಬೋದು ನೀನು ಹಿಂಗೆಲ್ಲ ಅಂತ ಆ ಫೀಲ್ ಅಲ್ಲಿ ಇರುತ್ತೆ. ಓಕೆ. ಸೊ ಮೇ ಬಿ ನಾನು ಬೈ ಚಾನ್ಸ್ ಆರ್ಟಿಸ್ಟ್ ಆಗೋದಿಲ್ಲ ಅಂದ್ರೆ ಮೇ ಬಿ ಏರ್ ಹೋಸ್ಟೆಸ್ ಆಗ್ಬೋದಿತ್ತು. ಹಾಗೆ. ಓಕೆ. ಸೊ ನಿಮಗೆ ನಮ್ಮದು ಕನ್ನಡ ಇಂಡಸ್ಟ್ರಿಯಲ್ಲಿ ಆದಮೇಲೆ ತೆಲುಗು ತಮಿಳಲ್ಲೆಲ್ಲ ಹೋಗಿ ವರ್ಕ್ ಮಾಡ್ತೀರಾ. ನಿಮಗೆ ಹೇಗೆ ಸಿಕ್ತು ರೆಫರೆನ್ಸ್? ಇಲ್ಲಿಂದನೇ ಕೊಟ್ಟ ನಿಮಗೆ ಗೊತ್ತಿರೋರು, ಅಥವಾ ಹೇಗೆ ಆಪರ್ಚುನಿಟೀಸ್ ಹೇಗೆ ಬಂತು? ಅವರೇ ನೋಡ್ಕರಿದ್ರು ನಿಮ್ಮನ್ನ? ಇಲ್ಲ, ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೆ, ಮೂವೀಸ್ ಮಾಡ್ತಾ ಇದ್ದೆ. ಸೊ ನಾರ್ಮಲ್ ಆಗಿ ಹೇಳ್ಬೇಕಿದ್ರೆ ಎಸ್, ನಾನು ಎಲ್ಲ ಮೂವೀಸ್ ಮಾಡ್ತಾ ಇದ್ದೆ. ಲೈಕ್ ಫಸ್ಟ್ ಚಿಕ್ಕ ಪುಟ್ಟ ಎಲ್ಲ ಮಾಡ್ತಾ ಇದ್ದೆ, ಅಂಡ್ ದೆನ್ ಐ ಸ್ಟಾರ್ಟೆಡ್ ವಿತ್ ದ ಬಿಗ್ ಒನ್. ನಂಗೆ ಇವನ್ ಆನ್ ದ ಸ್ಟಾರ್ಟಿಂಗ್ ಸ್ಟೇಜಸ್ ನಂಗೆ ಬಿಗ್ ಒನ್ ಸಿಕ್ತು ಹಾಗೆಲ್ಲ. ಬಟ್ ನಾನು ತಮಿಳಿಗೆ ಹೋಗೋಕೆ ಕಾರಣ ಅಂದ್ರೆ ನಾನೇನು ಅನ್ಕೊಂಡೆ, ಇಲ್ಲಿ ಮಾತ್ರ ನಂದು ಟ್ಯಾಲೆಂಟ್ ಅನ್ನು ನೋಡಿದರೆ ಐ ಕ್ಯಾನ್ ಜಡ್ಜ್, ನಾನು ಜಡ್ಜ್ ಮಾಡೋಕ್ಕಾಗಲ್ಲ ಕಿ ಐ ಆಮ್ ರಿಯಲಿ ಅನ್ ಗುಡ್ ಆರ್ಟಿಸ್ಟ್ ಅಥವಾ ಇಲ್ಲ ಅಂತ. ಸೊ ನಾನು ಅನ್ಕೊಂಡೆ ನಾನು ತಮಿಳ್ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ. ಸೊ ನಾನು ಅಲ್ಲಿ ಹೋಗೋಕೆ ಲೈಕ್ ನಾನು ಸಪೋರ್ಟ್ ಮಾಡಿದ್ರಲ್ಲ, ನನ್ನ ಫ್ಯಾಮಿಲಿ ಪೀಪಲೇ ಸಪೋರ್ಟ್ ಮಾಡಿದ್ರು ಅಲ್ಲಿ ಹೋಗೋಕೆ. ಸೊ ನಾನು ಅಲ್ಲಿ ಹೋದೆ.
ಮೈ ಕಸನ್ಸ್ ಆಲ್ವೇಸ್ ಸ್ಟೇಯಿಂಗ್ ದೇರ್. ಕಸನ್ಸ್ ಎಲ್ಲ ಅಲ್ಲೇ ಇರ್ತಾ ಇದ್ರು. ಸೊ ಅಲ್ಲಿ ಅವ್ರು ವರ್ಕ್ ಮಾಡ್ತಾ ಇದ್ರು ಅಲ್ಲಿ ಎಲ್ಲ. ಸೊ ಅಲ್ಲಿ ಹೋಗಿದ್ದೆ. ಅಲ್ಲ ಅಂದ್ರೆ ಇಂಡಸ್ಟ್ರಿ ಅವ್ರಿಗೆ ಹೆಂಗ್ ಪರಿಚಯ ಆದ್ರಿ ನೀವು? ಇಲ್ಲಿಂದ ರೆಫರೆನ್ಸ್? ಹೌದು. ಇಲ್ಲ ರೆಫರೆನ್ಸ್ ಸಿಕ್ಲಿಲ್ಲ. ಫಸ್ಟ್ ನಾನು ಅಲ್ಲಿ ಹೋದೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲಾ ಆಫೀಸ್ಗೆ ನಾನು ವಿಸಿಟ್ ಆದೆ ಚೆನ್ನೈಲಿ. ನಾನು ಮ್ಯಾಕ್ಸಿಮಮ್ ಎಷ್ಟು ಆಫೀಸ್ಗಳು ನನ್ಗೆ ಗೊತ್ತು ಇಂಟರ್ನೆಟ್ ಅಲ್ಲಿ ಮೇ ಬಿ ಇಲ್ಲ ನನ್ನ ಕಸಿನ್ಸ್ ರೆಫರೆನ್ಸ್ ಅಲ್ಲಿ ಎಲ್ಲ ರೆಫರೆನ್ಸ್ ಅಲ್ಲಿ ನಾನು ಹೋದೆ, ಮಾತಾಡ್ಬಿಟ್ಟು ನನ್ನ ಪ್ರೊಫೈಲ್ ತೋರಿಸ್ದೆ. ಅವತ್ತು ಹೇಳ್ದೆ ಇಫ್ ಎನಿ ಚಾನ್ಸ್ ಇದ್ರೆ ಹೇಳಿ ಅಂತ. ಯಾರು ನಮ್ಮ ಹತ್ರ ಬರಲ್ಲ, ನಾವೇ ಅವ್ರ ಹತ್ರ ಹೋಗ್ಬೇಕು. ದಿಸ್ ಇಸ್ ಅ ಫ್ಯಾಕ್ಟ್. ಸೊ ನಾನು ಹೋದೆ, ಮಾತಾಡ್ದೆ ಅಂಡ್ ಆಲ್ ದ ಥಿಂಗ್. ಆದ್ಮೇಲೆ ಸ್ಲೋಲಿ ಹಾಗೆ ಬಂತು ಆಫರ್ಸ್ ತಮಿಳು ತೆಲುಗಲ್ಲಿ. ಎಸ್. ಸೊ ಅಲ್ಲಿಗೂ ಇಲ್ಲಿಗೂ ಏನ್ ಡಿಫ್ರೆನ್ಸ್ ಅಂತ ಅನ್ಸುತ್ತೆ ನಿಮ್ಗೆ? ಐ ಮೀನ್ ನಾರ್ಮಲ್ ಆಗಿ ಡಿಫ್ರೆನ್ಸ್ ಏನಿರಲ್ಲ. ಲೈಕ್ ಕಾಮನ್ ಆಗಿ ಹೇಳ್ಬೇಕಿದ್ರೆ ಅಲ್ಲಿ ಮೇ ಬಿ ತಪಮುಚ್ಚಿ ಸ್ಟೈಲ್ ಮತ್ತೆ ಮೇ ಬಿ ಕರ್ಗಾಟ ಸ್ಟೈಲ್ ಅವ್ರದ್ದು ಓನ್ ಕಲ್ಚರ್ ಇರುತ್ತೆ ಅಲ್ವಾ. ತಮಿಳ್ ಅವ್ರದ್ದು ಒಂದು ಡಿಫ್ರೆಂಟ್ ಕಲ್ಚರ್ ಇರುತ್ತೆ. ತೆಲುಗು ಅವ್ರದ್ದು ಒಂದು ಮಾಸ್ ಟೈಪ್ ಕಲ್ಚರ್. ಅವ್ರಿಗೆ ಮಾಸ್ ಸ್ವಲ್ಪ ಐ ಮೀನ್ ಸ್ವಲ್ಪ ಹಾಗೆ ಒಂದು ಪಾಶ್ ಆಗಿರ್ಬೇಕು ಆ ಟೈಪ್ ಅವ್ರದ್ದು ಮೂವೀಸೇ ಆಗಿ ಮಾಸ್ ಆಗಿರುವಂತ ಮೂವೀಸ್. ಕನ್ನಡದ್ದು ಒಂದು ಡಿಫ್ರೆಂಟೇ ಕಲ್ಚರು. ಅವರೊಂದು ಡಿಫ್ರೆಂಟ್ ಆಗಿರುವಂತ ಡಿಫ್ರೆಂಟ್ ಬೇಸ್ ಅಲ್ಲಿ ಮೂವೀಸ್ ಮಾಡ್ತಾರೆ. ಮೇ ಬಿ ಈಗ ನೋಡಿ ನಿಮ್ ಕಾಂತಾರ ನೋಡಿದ್ರೆ ಆ ಟೈಪ್ ಕೋಸ್ಟಲ್ ಬೇಸ್ ಅಲ್ಲಿ ಅವ್ರದ್ದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮೂವೀಸ್ ಬರುತ್ತೆ. ಮೇ ಬಿ ಕಾಮಿಡಿ ಬೇಸ್ ಹಾಗೆಲ್ಲ. ಅಂಡ್ ಮಲಯಾಳಮ್ಸ್ ಅಂದ್ರೆ ನಿಮ್ಗೆ ಗೊತ್ತು DOP ಲೈಕ್ ಹೇಳ್ತಾರೆ ಅಂದ್ರೆ DOP ಅವರೆಲ್ಲ ತುಂಬಾ ಫೇಮಸ್. ಅಲ್ಲಿ ಕ್ಯಾಮ್ರಾಮ್ಯಾನ್ಸ್ ತುಂಬಾ ಫೇಮಸ್ ಇರ್ತಾರೆ. ಮೋಸ್ಟ್ ಆಫ್ ದ ಟೈಮ್ ನ್ಯಾಚುರಲ್ ಆಗಿರೋಂತ ಆಕ್ಟಿಂಗ್ ಕೇಳ್ತಾರೆ ಆ ಟೈಪ್. ಸೊ ಮಲಯಾಳಂ ಇಸ್ ಲೈಕ್ ದಟ್. ಹಿಂದಿ ಅಂದ್ರೆ ನಿಮ್ಗೆ ಗೊತ್ತಾ ಇಟ್ಸ್ ಲೈಕ್ ಆಲ್ ಆಫ್ ಗ್ಲಾಮರ್ ಹಾಗೆಲ್ಲ ಇರುತ್ತೆ. ಸೊ ಡಿಫ್ರೆಂಟ್ ಇಂಡಸ್ಟ್ರಿ ಡಿಫ್ರೆಂಟ್ ಬೇಸ್ ಇರುತ್ತೆ, ಕಲ್ಚರ್ ಇರುತ್ತೆ. ಅಂಡ್ ಏನ್ ಹೇಳ್ತಾರೆ ಇವನ್ ಟೆಕ್ನಿಷಿಯನ್ಸ್ ಆರ್ ಡಿಫ್ರೆಂಟ್. ಅದರದ್ದು ಇವನ್ ವರ್ಕಿಂಗ್ ಸ್ಟೈಲ್ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ಎಷ್ಟು ಸಾಂಗ್ಸ್ ಮಾಡಿದ್ರಿ ನೀವು ತೆಲುಗು ತಮಿಳಲ್ಲಿ ಟೋಟಲ್ ಅಂತ? ನಾನು ಒಂದು ತಮಿಳಲ್ಲಿ ಒಂದು 20-30 ಅಬೌವ್ ಮಾಡಿದ್ದೀನಿ. ಯಾವ ಸಾಂಗ್ಸ್ ನೇಮ್ ಏನಾದ್ರು ಹೇಳ್ಬೋದಾ? ನಾನು ಮಾಡಿದ್ದೀನಿ ಕಕ್ಕ ಪೋ ಮಾಡಿದ್ದೀನಿ, ಮತ್ತೆ ಸಂದಿತದುಮ್ ಮಾಡಿದ್ದೀನಿ. ಆದ್ಮೇಲೆ ನಾನು ತುಂಬಾ ಮಾಸ್ಟರ್ ಜೊತೆ ಮಾಡಿದ್ದೆ. ಲೈಕ್ ರಾಬರ್ಟ್ ಮಾಸ್ಟರ್ ಇರ್ಲಿ, ದೀನಾ ಮಾಸ್ಟರ್ ಇರ್ಲಿ, ತಂಬಿ ಮಾಸ್ಟರ್ ಇರ್ಲಿ. ರೀಸೆಂಟ್ ಆಗಿ ಜಾಯ್ ಮತಿ ಮಾಸ್ಟರ್ದು ಸಾಂಗ್ ಮಾಡಿದೆ, ತಂಬಿ ಶಿವ ಮಾಸ್ಟರ್ದು ಸಾಂಗ್ ಮಾಡಿದೆ. ನಾನು ಹೋಗ್ತಾ ಇರ್ತೇನೆ. ನನ್ಗೆ ರಿಯಲಿ ತಮಿಳ್ನಾಡಲ್ಲಿ ಎಲ್ಲ ಜಗ್ಗೆ ಗೊತ್ತು, ಎಲ್ಲ ಪ್ಲೇಸಸ್ ಗೊತ್ತು. ತೆಲುಗು ಅಲ್ಲಿ ಸಾಂಗ್ಸ್? ತೆಲುಗು ಅಲ್ಲಿ ಆಲ್ಸೋ ನಾನು ರೀಸೆಂಟ್ ಆಗಿ ಒಂದು ಇದು ಹೈದ್ರಾಬಾದ್ ಕಡೆ ಅಂಡ್ ವರಂಗಲ್ ಕಡೆ ಅಲ್ಲಿ ಎಲ್ಲ ಮೂವೀಸ್ ಮಾಡಿದ್ದೆ, ತೆಲುಗು ಮೂವೀಸ್. ಫಸ್ಟ್ ನಾನು ಅವ್ರದ್ದೇ ಒಂದು ಸಾಂಗ್ ಮಾಡಿದ್ದೆ, ತೆಲುಗು ಪ್ರೊಡಕ್ಷನ್ ಅವ್ರದ್ದು ಒಂದು ಸಾಂಗ್ ಮಾಡಿದೆ. ಸಾಂಗ್ ನೇಮ್ ನಂಗೆ ಗೊತ್ತಿಲ್ಲ, ಬಟ್ ನಾನು ಸಾಂಗ್ ಕಂಪ್ಲೀಟ್ ಮಾಡಿದೆ. ಆದ್ಮೇಲೆ ಆ ಸೇಮ್ ಪ್ರೊಡಕ್ಷನ್ ಅವ್ರದ್ದು ಸೆಟ್ ಇಂದ ನನ್ಗೆ ಇನ್ನೊಂದು ಪ್ರಾಜೆಕ್ಟ್ ಸಿಕ್ತು 20 days. ಸೊ ನಾನು ಅವ್ರದ್ದು ಫುಲ್ ಕ್ಯಾರೆಕ್ಟರ್ ಅನ್ನು ಮುಗಿಸ್ಕೊಂಡೆ. ಏನಾದ್ರು ಗೊತ್ತಿದ್ಯಾ ಮೂವಿ ನೇಮ್? ಇಟ್ಸ್ ಓಕೆ. ಸೊ ನಿಮಗೆ ಅಂದ್ರೆ ಅಲ್ಲಿಗೆ ತಮಿಳು ತೆಲುಗು ಎಲ್ಲ ಹೋಗುವಾಗ ಲ್ಯಾಂಗ್ವೇಜ್ ಬರ್ತಿತ್ತ ನಿಮಗೆ? ನಂಗೆ ಲ್ಯಾಂಗ್ವೇಜ್ ಬರುತ್ತೆ. ಅಂದ್ರೆ ಅಲ್ಲಿ ಹೋದ್ಮೇಲೆ ಕಲ್ತಿದ್ದ ಅಥವಾ ಮುಂಚೆನೆ ಬರ್ತಿದ್ದ? ಇಲ್ಲ ನಾ ಅಲ್ಲಿ ಹೋಗ್ಬಿಟ್ಟು ಕಲ್ತಿದ್ದೀನಿ. ಅಂಡ್ ಇವನ್ ಅಲ್ಲಿ ಮೂವಿ ನಾನು ತೆಲುಗು ಮೂವಿ ಲೈಕ್ ಪ್ಲಾನಿಂಗ್ ಮಾಡಿದೆ, 10th class ಲವ್ ಮಾಡಿದೆ, ತುಂಬಾ ಮೂವೀಸ್ ಮಾಡಿದೆ. ಆದ್ಮೇಲೆ ನಾನು ಇವನ್ ಕನ್ನಡದಲ್ಲಿ ಆಲ್ಸೋ ಆಗಿರ್ಬೋದು ಒಂದು 50 ಅಬೌವ್ ಮೂವೀಸ್ ಆಗಿರ್ಬೋದು. ಟೋಟಲ್ ಆಗಿ ಒಂದು 220-230 ಮೂವೀಸ್ ಆಗಿರ್ಬೋದು. ಗ್ರೇಟ್. ಸೊ ನಿಮಗೆ ಪೇಮೆಂಟ್ ವಿಚಾರದಲ್ಲಿ ಏನಾದ್ರು ಡಿಫ್ರೆನ್ಸ್ ಅನ್ಸುತ್ತಾ ತೆಲುಗು ತಮಿಳ್ಗಿಂತ? ಲೈಕ್ ಕನ್ನಡ ಇಲ್ಲ, ನಾರ್ಮಲ್ ಆಗಿ ಪೇಮೆಂಟ್ ವಿಷಯದಲ್ಲಿ ಎಲ್ಲ ಕಡೆ ಸೇಮೇ ಇರುತ್ತೆ. ಬಟ್ ಏನ್ ಗೊತ್ತಾ, ಲೈಕ್ ಪ್ರಾಜೆಕ್ಟ್ಸ್ ವಿಷಯದಲ್ಲಿ ಡಿಫರೆನ್ಸ್ ಇರಬಹುದು ಪೇಮೆಂಟ್ಸ್. ಇಂಡಸ್ಟ್ರಿ ವೈಸ್ ಅಲ್ಲಿ ಪೇಮೆಂಟ್ಸ್ ಚೇಂಜ್ ಆಗಲ್ಲ. ಪ್ರಾಜೆಕ್ಟ್ ವಿಷಯದಲ್ಲಿ ಪೇಮೆಂಟ್ಸ್ ಚೇಂಜ್ ಆಗುತ್ತೆ. ಸೊ ಮ್ಯಾಮ್, ಇಷ್ಟ ತನಕ ಲೈಕ್ ನಿಮ್ ಕರಿಯರ್ದು ಲೈಫ್ ಎಲ್ಲ ಹೇಳ್ಕೊಂಡ್ರಿ. ಹೆಂಗ್ ಅನ್ನಿಸ್ತು ನಮ್ಮ ಜೊತೆ ಮಾತಾಡಿ? ಸೆಲೆಬ್ರಿಟೀಸ್ ಟಾಕ್ ನಿಮಗೆ ಹೇಗೆ ಅನ್ನಿಸ್ತು? ನಂಗೆ ತುಂಬಾ ಖುಷಿ ಅನಿಸ್ತು. ಇನ್ ಓಪನ್ ಏರ್ ಇಟ್ ವಾಸ್ ವೆರಿ ನೈಸ್. ಹೌದು. ಅಂಡ್ ಐ ಲೈಕ್ ಇಟ್ ಇಸ್ ಅ ವೆರಿ ಗುಡ್ ಕ್ವಶನ್ಸ್ ಅಂಡ್ ಆಲ್ ದ ಥಿಂಗ್ ಅಂಡ್ ವೆರಿ ಕ್ವಿಕ್ and sweet questions. ಬೋರಿಂಗ್ ಏನಾಗಲಿಲ್ಲ ಅಲ್ವಾ? ಬೋರಿಂಗ್ ಎಲ್ಲ ಏನು ಅನಿಸ್ಲಿಲ್ಲ. and it's nice. All the best for you. Thank you so much. ಸೊ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳೋದಾದ್ರೆ? ಇಟ್ಸ್ ಅ ಬ್ಯೂಟಿಫುಲ್ ಚಾನಲ್. ನೀವು ನನಗೆ ಹೆಂಗೆ ಸಪೋರ್ಟ್ ಮಾಡಿದ್ದೀರಾ, ಪ್ಲೀಸ್ ಈ ಚಾನಲ್ಗೆ ಆಲ್ಸೋ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ and love it.
ಸೊ ಯಾರೆಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಇದೇ ಥರ ಅನೇಕ ಕಲಾವಿದರನ್ನು ಕರ್ಕೊಂಡ್ಬಂದು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಮ್ಮದು. ನಿಮ್ಮ ಬೆಂಬಲವಿರಲಿ. ಇಂತಿ ನಿಮ್ಮ ರಚನೆ. ಥ್ಯಾಂಕ್ ಯು.